ಯಾರು ನಾವು ಅಣುತ್ತೇವೆ, ಜಪ ಮಾಡ್ತೇವೆ, ತಪಗೈತೇವೆ, ನಮ್ಮ ಜನ್ಮ ಉದ್ಧಾರವಾಗುತ್ತೆ. ಅದಕ್ಕೆ ಈ ಮಾಸದಲ್ಲಿ ಪವಿತ್ರವಾದ ಶಿವಪುರಾಣದೊಂದಿಗೆ ಅದಕ್ಕೆ ತಕ್ಕ ಉಪಕಥೆ ಕಥೆಗಳನ್ನು ಕೇಳಿ ಆನಂದ ಪಡೋಣ. ಎಂಥವರ ಹಾಸ್ಯಾಸ್ಪದದ ಆ ಕಥೆ ಈ ಕಥೆ ಕೇಳೋದಕ್ಕಿಂತ ಶಿವ ಮಹಿಮೆಯನ್ನು ಒಂದೇ ತಾಸು ಇರ್ತದೆ, ಹೌದಿಲ್ಲ? ಒಂದೇ ಒಂದು ತಾಸು. ನೀವೆಲ್ಲ ಸಾಧಕರಿದ್ದೀರಿ, ಸಾಧಕರ ಜೊತೆಯಲ್ಲಿ ಹಿರಿಯರಿದ್ದೀರಿ, ನೀವು ಭಾಳ ಲಕ್ಷ್ಯ ಕೊಟ್ಟು ಕೇಳ್ತೀರಿ ಅಂತ ಅಂಬೋಣವಾಗಿ ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ಅಷ್ಟವಿಧಾರ್ಚನೆಯ ಮಾಡಿ ಒಲಿಸುವೆನೆ ಅಯ್ಯ. ಅರ್ಚನೆಯಲ್ಲಿ 8 ವಿಧ, ಹೌದಿಲ್ಲೋ? ಅಷ್ಟ ವಿಧದಲ್ಲಿ ಅರ್ಚನೆ. ಹೇ ಶಿವನೇ, ನಿನಗ 8 ನಮೂನಿ ಅರ್ಚನೆಯ ಮಾಡಿದರು ನನಗೆ ನೀ ಒಲಿಯುವೆಯೋ? ಒಲಿತೇನು? ಆಗ ಆ ವಚನವನ್ನು ರಚನೆ ಮಾಡಿದವಳು ಅಕ್ಕ ಹೇಳ್ತಾ ಇದ್ದಾಳೆ, ನೀನು ಒಲಿಯೋದಿಲ್ಲ. ಯಾಕೆ ಅಂತಂದ್ರೆ ನೀ ಬಹಿರಂಗಕ್ಕೆ ದೂರ, ಹೊರಗೆ ಕಾಣಿಸೋನು ಅಲ್ಲ. ಶಿವ ಹೆಂಗ ಹೊರಗೆ ಕಾಣಿಸೋದಿಲ್ಲ, ಅದಕ್ಕೆ ನಿನಗೆ ನಾನು ಎಷ್ಟು 8 ನಮೂನಿ ಅರ್ಚನೆಯ ಮಾಡಿದರು ಅದು ಫಲ ನೀಡಲಿಕ್ಕಿಲ್ಲ. ಅಕ್ಕಮಹಾದೇವಿ ಅಭಿಮತ ಅದು. ಆಮೇಲೆ ಅಯ್ಯ, ಅಂತರಂಗದಲ್ಲಿ ಧ್ಯಾನವ ಮಾಡಿ ನಿನ್ನ ಒಲಿಸುವೆನೆ. ಹೊರಗೆ ಸಿಗಂಗಿಲ್ಲ ಅಂತ ಒಳಗೆ ನಿನ್ನ ನೆನೆಸಿದ್ರೆ ಸಿಗತಿ ಏನೋ? ಆದರೆ ಅಂತರಂಗದಲ್ಲಿ ಇರುವ ಮನಸ್ಸು, ವಾಕ್ಯ ಇವುಗಳಿಗೆ ದೂರ, ವಾಂಗ್ಮನಾತೀತನು ನೀನು. ಮಾತಿಗೂ ಸಿಗವಲ್ಲ, ಮನಸ್ಸಿಗೂ ಸಿಗುವಂಥವನಲ್ಲ. ಹಾಗಾದರೆ ಜಪ, ಸ್ತೋತ್ರ ಇವುಗಳಿಂದಾದರೂ ನಿನ್ನನ್ನು ಒಲಿಸಲೇನು ಅಂತಂದ್ರೆ ಮತಿಯಲ್ಲಿ ಇರುವ ಜಪ. ಮತಿ ಅಂದ್ರೆ ಬುದ್ಧಿ. ಬುದ್ಧಿಗೆ ನಿಲುಕಿದ ಜಪವಾಗಲಿ ತಪವಾಗಲಿ ಅದನ್ನು ಮಾಡ್ಲಿಕ್ಕೆ ಹೋದ್ರೆ ಒಮ್ಮೊಮ್ಮೆ ಬುದ್ಧಿ ಕೆಡ್ತದ, ಅಲ್ಲಿಯೂ ನೀ ನನಗೆ ಸಿಗೋದಿಲ್ಲ. ಭಾವ ಜ್ಞಾನದಿಂದ ಒಲಿಸುವೆನೆ ನಿನ್ನನ್ನ, ಭಾವಜ್ಞಾನದಿಂದ ಒಲಿಸುವೆನೆ, ಅಲ್ಲಿಯೂ ನೀನು ಸಿಗೋದಿಲ್ಲ. ಹೃದಯ ಕಮಲದಲ್ಲಿ ಇಂಬಿಟ್ಟುಕೊಂಬೆನೆ ಅಯ್ಯ. ಹೃದಯ ಎಷ್ಟದ ಮನುಷ್ಯನ ಹೃದಯ? ನಮ್ಮ ಎಡಗೈ ಮುಷ್ಟಿಗಟ್ಟಿದ್ರೆ, ಹೆಬ್ಬಟ್ಟೊಳಗಾಕಿ ಹಿಂಗೆ ಮುಷ್ಟಿಗಟ್ಟಿದ್ರೆ ಎಷ್ಟು ಅಳತಿ ನಮ್ಮ ಕೈ ಅದಾವ ಅಷ್ಟ ಹೃದಯ ಐತಿ ಒಳಗೆ. ಇಷ್ಟ ಹೃದಯದೊಳಗೆ ನಿನ್ನ ನಾನು ಕಟ್ಟಿ ಹಾಕ್ಬೇಕು ಅಂದ್ರೆ ನೀ ಸರ್ವಾಂಗ ಪರಿಪೂರ್ಣನು, ಎಲ್ಲ ಕಡೆಯೂ ಇದ್ದವನು. ಅದಕ್ಕೆ ನಾನು ಒಲಿಸಲು ಹೋದರೆ ನೀನು ಸಿಗುವವನಲ್ಲ, ನೀನೇ ಒಲಿಯುವುದು. ನೀನೇ ನನಗೆ ಹೆಂಗೆ ಒಲಿತೀಯೋ ಒಲಿ, ಒಲಿದಡೆ ಅದೇ ಸುಖವಯ್ಯ. ಚನ್ನಮಲ್ಲಿಕಾರ್ಜುನ, ಚನ್ನಮಲ್ಲಿಕಾರ್ಜುನ. ಎಷ್ಟು ಸಣ್ಣ ಆಕೆ ವಯಸ್ಸಿನಲ್ಲಿ ಅಕ್ಕ, 16 ವರ್ಷದ ಆಕೆ ಅಕ್ಕ. ಮಹಾದೇವಿ ಶಿವಮೊಗ್ಗೆಯ ಉಡತಡಿ ಎಂಬುವ ಗ್ರಾಮದ ಹೆಸರು ಮೊದಲ ಉಡುಗಣಿ ತಡಗಣಿ. ಆ ಊರ ಹೆಸರ. ಆ ಊರನ್ನ ಆಳುವಂತಹ ರಾಜ ಕೌಶಿಕ, ಜೈನ. ಅವ ಒಮ್ಮೆ ವೈಹಾಳಿಗೆ ಅಂದ್ರೆ ಕೂತು ರಾಜರಿಗೆ ತಮ್ಮ ಖಡ್ಗವನ್ನು ತಿರುಗಿಸೋದಾಗ್ಲಿ, ರಥದಲ್ಲಿ ಓಡಿ ಹೋಗೋದಾಗಲಿ, ಇವೆಲ್ಲ ಓಟಗಳು ಒಮ್ಮೆಲೆ ಸಾಧಿಸೋದಿಲ್ಲ. ಯುದ್ಧ ಯಾವಾಗೂ ಇರಂಗಿಲ್ಲ. ಅದು ಅಭ್ಯಾಸ ಇರಲಿ ಅಂತ ಯುದ್ಧಕ್ಕೆ ಹೆಂಗೆ ಹೋಕಾರ ಹಂಗ ಅಡವಿಯಲ್ಲಿ ಮೃಗಗಳನ್ನು ಭೇಟಿಯಾಗಿ ತಿರುಗಿ ಬರ್ತಾ ಇರುವಂತಹ ಕೌಶಿಕ ಆಗಲೇ 16 ವರ್ಷದ ನಿರ್ಮಲ ಶೆಟ್ಟಿ ಸುಮತಿ ದೇವಿಯರ ಮಗಳು
ಅಕ್ಕ ಮಹಾದೇವಿ ಮಾಳಿಗೆಯ ಮೇಲೆ ಬಾರೆ, ಇಲ್ಲಿ ಕೆಳಗೆ ನಿಂತ್ರ ಕಾಣೋದಿಲ್ವೇ, ಬಾ ಅಂತ ಮ್ಯಾಲೆ ಕರ್ಕೊಂಡು ಹೋಗಿ ಮಾಳಿಗೆಯ ಮೇಲೆ ನಿಲ್ಲಿಸಿದಾಗ ಅಡವಿಗೆ ಹೋದ ರಾಜ ಜೋರಾಗಿ ಬಿರುಸಿನಿಂದ ರಥದಲ್ಲಿ ಕುಳಿತುಕೊಂಡು ಬರ್ತಾ ಇರುವಾಗ ಮಾಳಿಗೆಯ ಮೇಲೆ ನಿಂತ ಅವನನ್ನ ಎಲ್ಲರೂ ನೋಡ್ತಾ ಇರುವಾಗ ಅವನು ಯಾರನ್ನ ನೋಡಿದ ಅಂತಂದ್ರೆ ಅಕ್ಕ ಮಹಾದೇವಿಯನ್ನ, ಮಾಳಿಗೆಯ ಮೇಲೆ ನಿಂತ ಅಕ್ಕ ಮಹಾದೇವಿಯನ್ನ ನೋಡಿದ. ಎಷ್ಟೊಂದು ಚೆಲುವು, ಬೆಳದಿಂಗಳೆ ಬೆಳೆದಿಟ್ಟು ಬಟ್ಟಲಕ್ಕೆ ತುಂಬಿ ಮಾಡಿದ ಬೊಂಬೆಯೇ, ಎಷ್ಟು ಚಂದ ಇದ್ಲ ಆಕೆ. ಹಣೆಯಲ್ಲಿ ಶ್ರೀವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಕೊರಳಲ್ಲಿ ಬಟ್ಟೆಯಲ್ಲಿ ಕಟ್ಟಿದ ಲಿಂಗಮೂರ್ತಿ. ಆ ತಾಯಿಯ ಸುದತಿಯ ಸ್ವರೂಪವ ಕಂಡು ಸೌಂದರ್ಯವ ಮನಗಂಡು ಆಕೆಯನ್ನ ನಿಲ್ಲಿಸು ರಥವನ್ನ. ಅಲ್ಲಿ ಶಿವಭಕ್ತಳಾಗಿ ನಿಂತಿದ್ದಾಳಲ್ಲ, ಆ ಮನೆಯ ಸ್ಥಳವನ್ನ ನೆನಪಿಡುವಂತ ರಥಿಕನಾದ ಸಾರಥಿಗೆ ಹೇಳಿ ಅರಮನೆ ಮುಟ್ಟಿದ. ಮಂತ್ರಿವರ್ಯನನ್ನು ಕರೆದ, ಹೋಗು ಇಂತಹ ಸ್ಥಳದಲ್ಲಿ ಇವನು ನೋಡಿದಾನಲ್ಲ, ಆ ಕನ್ಯೆ ನನ್ನ ಮನದನ್ನೇ ಆಗಬೇಕು, ನನಗೆ ಮಾಡಿಕೊಳ್ಳಬೇಕು, ಆಕೆಗೆ ಗೌರವಾದರದಿಂದ ಕರೆದುಕೊಂಡು ಬನ್ನಿ ಅಂತ ಕಳಿಸಿದ. ಬಂದ್ರು ಮಂತ್ರಿ ಮೊದಲಾದ ಹಿರಿಯರು ಬಂದು ನಿರ್ಮಲ ಸುಮತಿಯರಿಗೆ ನಮಸ್ಕರಿಸಿ, ನೋಡಿ ನಿಮ್ಮ ಭಾಗ್ಯಕ್ಕೆ ಎಣೆ ಇಲ್ಲ, ನಿಮ್ಮ ಮಗಳನ್ನ ಮಹಾರಾಜನಾಗಿರ್ತಕ್ಕಂಥ ನಮ್ಮ ಕೌಶಿಕ ರಾಜರು ನಿಮ್ಮ ಮಗಳನ್ನು ಮಾಡಿಕೊಳ್ಳುತ್ತೇನೆ ಎಂದಿದ್ದಾರೆ, ಗೌರವ ರೂಪದಲ್ಲಿ ಬಂದಿದ್ದೇವೆ, ಕಳಿಸಿಕೊಡ್ಬೇಕು ಅಂತಂದಾಗ ಜೈನನಾದ ಅವನಿಗೆ ನಮ್ಮ ಮಗಳು ಶಿವಭಕ್ತೆ, ಶೀಲವತಿ, ವೀರಶೈವರಾದ ನಾವು, ಗುರುಲಿಂಗ ಜಂಗಮ ಭಕುತರಾದ ನಾವು ಮಗಳನ್ನು ಕೊಡೋದಿಲ್ಲ ಅಂತಂದಾಗ ಕೊಡುವಂತ ರಾಜ್ಯ ಹೇಳಿ ಕಳಿಸಿದಾನೆ. ಆ ಮಾತು ರಾಜನಲ್ಲಿಗೆ ಬಂದು ಹೇಳಿ, ತಪ್ಪಿದರೆ ನಿಮ್ಮನ್ನ ರಾಜಾಜ್ಞೆಯು ಏನು ಮಾಡ್ತದೆ ಗೊತ್ತಿಲ್ಲ, ಅದಕ್ಕಾಗಿ ನೀವಿಷ್ಟು ಮಾಡಿ ಅಂತಂದಾಗ ಅಕ್ಕ ಮಹಾದೇವಿ ಬಂದಳು. ಹೊರಗೆ ಬಂದು ಆ ಪಡಸಾಲೆಯಲ್ಲಿ ಕುಳಿತಿರುವ ಮಂತ್ರಿ ಮೊದಲಾದ ಪಂಡಿತರಿಗೆ ಹೇಳ್ತಾಳೆ, ನನ್ನ ನನ್ನದೇ ಆದ ನಿಯಮವಿದೆ, ಅದನ್ನು ಒಯ್ದು ರಾಜನಿಗೆ ಹೇಳು ಅಂದ್ರ ನಾ ಬರ್ತೇನೆ, ಅದನ್ನು ಒಪ್ಪಿದ್ರೆ ಬರ್ತೇನೆ ಅಂತಂದಾಗ ಆಯ್ತಮ್ಮ ಹೋಗಿ ಬರ್ತೇವೆ, ಏನು ನಿಯಮ ಹೇಳು. ಲಿಂಗವ ಕಟ್ಟಬೇಕು, ರುದ್ರಾಕ್ಷಿ ವಿಭೂತಿಯ ಹಚ್ಚಬೇಕು, ಮತ್ತು ಯಾವಾಗಲೂ ಗುರುಲಿಂಗ ಜಂಗಮರ ಆರಾಧಕನಾಗಬೇಕು. ಈ 3 ನಿಯಮಗಳಿಗೆ ಒಪ್ಪಿದ್ರೆ ನಾ ಬರ್ತೇನೆ. ಆಗ ಇವ್ರು ಬಂದು ಹೇಳಿದ್ರು, ಮಹಾರಾಜನಿಗೆ ಆಜ್ಞೆಯನ್ನು ಸಲ್ಲಿಸುವವಳೆ, ಅವಳನ್ನ ಬರದೆ ಹೋದರೆ ಎಳೆ ತನ್ನಿ ಅಂತ ಹೇಳಿ ಕಳಿಸಿದ್ರು. ಅವಾಗ ಮಹಾರಾಜ ಹೇಳಿದ ಮಾತು ಹೇಳಿದಾಗ ಬರಲಿಲ್ಲ ಅಂದ್ರೆ ಹೇಳ್ಕೊಂಡು ಹೋಗ್ತೀವಿ ಅಂದ್ರೆ ಅವರು. ಅವಾಗ ಹೂವ ತರುವೇನೇ ವಿನಃ ಹುಲ್ಲ ತಾರೇನು, ನಿಮ್ಮ ಸಿರಿಮುಡಿಗೆ ಹೂವ ತರುವೆ ಹುಲ್ಲ ತಾರೇನು ಅಂತ ಹದಿಹರಿಯದ ವಯಸ್ಸಿನ 16 ವರ್ಷದ ಷೋಡಶಿ ಕನ್ಯಾಮಣಿ ಮಹಾದೇವಿ ಅರಮನೆಗೆ ಬಂದ್ರೆ ಆ ಅರಮನೆಯಲ್ಲಿ ಆಕೆಯನ್ನ ಅವನು ಈ ಕಂಡೀಷನಿಗೆ ನಾನು ಒಪ್ತೇನೆ, ನಿಯಮಗಳಿಗೆ ಒಪ್ತೇನೆ, ಸಮಯ ಕೊಡು ಅಂದ. 3 ದಿವಸ ಲಿಂಗವನ್ನ ಪೂಜಿಸ್ತಾ ಕೂತ ಅಕ್ಕ ಮಹಾದೇವಿಯ ಇನ್ನೇನು ಬರವಳಲಿಕೆ ಕಾಮಾಂಧ, ಕಾಮ ಎಂಬ ಗುಣ ಹೇಗಿದೆ ಅಂತಂದ್ರ ನಭಯಂ ನರ್ಲಜ್ಜ ಕಾಮಾತುರಾಣಾಂ ನ ಭಯ, ಅವನಿಗೆ ಭಯ ಇಲ್ಲ, ನಾಚಿಕೆ ಇಲ್ಲ. ಬಡ ಬಂದವನೇ ಮಹಾದೇವಿ
ಅಂತೋದ್ರದ ಹೇಳಲಿಲ್ಲ. ಆಕೆಯ ಸೆರಗ ಹಿಡಿಯಲು ಜಗ್ಗಲು ಹೋದರೆ ಆಕೆ ಎಂದಳಂತೆ, ತುಪ್ಪಾಪಿ, ಎನ್ನ ಸೆರಗ ಹಿಡಿದಿಯಲ್ಲ, ಬಿಡು ಸೆರಗ ಮರುಳೆ. ಎಮ್ಮೆಗೊಂದು ಚಿಂತೆ, ಮತ್ತೋರ್ವನಿಗೆ ಮತ್ತೊಂದು ಚಿಂತೆ, ಬಿಡು ಸೆರಗ ಮರುಳೆ. ಎನ್ನ ಚನ್ನಮಲ್ಲಿಕಾರ್ಜುನ ಎನಗೆ ಒಲಿಯುವನೋ ಒಲಿಯನೋ ಎಂಬುವ ಚಿಂತೆಯೇ ಎನಗೆ ಹಾಸು ಹೊಕ್ಕಾಗಿದೆ. ಪಾಪಿ, ಬಿಡು ಮರುಳೆ ಸೆರಗ. ಬವಿಯಾದ ನೀನು ಮುಟ್ಟಿದ ಈ ಸೆರಗ ಸೀರೆಯ ಬಿಚ್ಚಿ ಒಗದಳು. ಹಳೆಗನ್ನಡದಲ್ಲಿ ತಡಿ ಅಂತಾರ, ಸೀರೆಗೆ ತಡಿ ಅಂತಾರ. ಆಗ ಬಿಚ್ಚಿ ಒಗದದ್ದನ್ನ ನೋಡಿ, ಈ ತಾಯಿ ಬೆತ್ತಲೆ ಹೊಂಟಿರುವುದನ್ನು ನೋಡಿ ಅಲ್ಲಿರುವ ಹೆಣ್ಮಕ್ಕಳಂದ್ರಂತ, ಆ ತಾಯಂದ್ರ ಹೇಳಿದ್ರಂತ, ಅಮ್ಮ ಗಡನೆ ತಡಿ ಗಡನೆ ತಡಿ ಉಡನೆ, ಉಡು ತಡಿ ಉಡು, ಗಡನೆ ಉಡು ತಡಿ ಉಡು, ಗಡ ಉಡು, ಉಡು ತಡಿ ತಡಿ ಉಡು ಅಂತ ಹೇಳಿದಕ್ಕ ಊರಿಗೆ ಉಡುತಡಿ ಅಂತಾತು. ಅಲ್ಲಿಂದ ಬಂದ ಮಹಾದೇವಿ ಅಲ್ಲವನನ್ನ ಕಂಡು ಬಸವನನ್ನ ನೋಡಿ ಭಸ್ಮ ದಿವಿಳೆಯವ ಕೊಟ್ಟು ಚನ್ನಮಲ್ಲಿಕಾರ್ಜುನನಲ್ಲಿ ಹೋಗಿ ನಿಂತಾಗ ಜ್ಯೋತಿರ್ಲಿಂಗದ ಮುಂದೆ ನಿಂತು ಅರ್ಚನೆಯ ನೇಮವ ಮಾಡುವ ಪಂಡಿತ ಪುರೋಹಿತರನ್ನ ಕಂಡು ನೋಡ್ತಾ ಇದ್ದಾಳೆ. ಅಷ್ಟವಿಧ ಅರ್ಚನೆಯ ಮಾಡಿ ನಿನ್ನ ಒಲಿಸಿಕೊಳ್ಳುವೆನಿಯಯ್ಯ, ಆಗದು ಬಹಿರಂಗ ದೂರನು. ಅಯ್ಯ, ನಿನ್ನನ್ನು ಅಂತರಂಗದಲ್ಲಿ ಧ್ಯಾನವ ಮಾಡಲೆ, ಅಂತರಂಗ ದೂರನು. ಭಾವಗಮ್ಯನು ನೀನು, ನಿನ್ನ ಹ್ಯಾಂಗ ಒಲಿಸಲಿ, ನೀನೇ ನಿನ್ನ ಅಂಗಳಕ್ಕೆ ಬಂದೇನಿ, ನೀನೇ ನನಗೆ ಒಲಿ ಚನ್ನಮಲ್ಲಿಕಾರ್ಜುನ ಅಂತ ಲಿಂಗವನ್ನು ಮಾತಾಡಿಸ್ತಾಳೆ ಅಕ್ಕ. ಹಂಗ ನಾವು ನೀವು ಎಲ್ಲ ಯಾರಿಗೆ ಮಾತಾಡಿಸ್ಬೇಕು? ಕರದಿಷ್ಟ ಲಿಂಗಕ್ಕೆ, ದೇವರಿಗೆ ಮಾತನಾಡಿಸೋದನ್ನು ಕಲಿಬೇಕು. ನಮಗಾದ ದುಃಖ, ಆದ ಸುಖ, ಆದ ಅನುಭವ ಲಿಂಗಕ್ಕೇನೆ ಹೇಳಬೇಕು. ಯಾಕೆ ಅಂತಂದರೆ ಲಿಂಗದಷ್ಟು ಮಹಾನ್ ಮೂರ್ತಿ ದೊಡ್ಡವರು ಜಗದಲ್ಲಿ ಯಾರೂ ಇಲ್ಲ. ಭಗವಾನ್ ವೇದವ್ಯಾಸರು ಏನ್ ಹೇಳ್ತಿದ್ದಾರೆ ಅಂತಂತಂದ್ರೆ, ಲಿಂಗದ ಆರಾಧನೆ ಎಂತಾದ್ದು ಅಂತಂದ್ರೆ ಶಿವಪುರಾಣದಲ್ಲಿ ಬಹಳ ಪ್ರೀತಿಯಿಂದ ಅಪ್ಪಣೆಗೊಳಿಸ್ತಾ ಇದ್ದಾರೆ. ಅಜ್ಞಾನ ತಿಮಿರಾಂಧಾನಾಂ ವಿಷಯಾಸಕ್ತ ಚೇತಸಾಂ ಪ್ಲವೋನಾಂತೋಸ್ತಿ ಭಗತಿ ಲಿಂಗಂ ಆರಾಧನಂ ಅಂತರ. ವೇದವ್ಯಾಸರು ಹೇಳ್ಯಾರಿ ಮಾತ, ಲಿಂಗವನ್ನು ಪೂಜಿಸುವವನಿಗೆ, ಲಿಂಗದ ಆರಾಧನೆಯ ಮಾಡುವವರಿಗೆ ಯಾವಾಗಲೂ ಅಭಯವಿದೆ. ಹೆಂಗಂತಂದ್ರೆ, ಒಮ್ಮೆ ಒಬ್ಬ ಕಳ್ಳ, ಈ ಎಲ್ಲ ಇಲ್ಲಿ ಹುಡುಗರು ಭಾಳ ಚಲೋ ಕಲಿಸ್ತಾರೆ, ನೀವು ಭಾಳ ಪುಣ್ಯ ಮಾಡಿರಿ. ಪಾಠಶಾಲೆಯೊಳಗ ವೇದ ಆಗಮ ಪಾಠಶಾಲೆಯಾಗಿರುವ ಇಲ್ಲಿ ಸ್ವರಯುಕ್ತವಾಗಿ ಮಂತ್ರಗಳು ಹೇಳಿದಾಗಷ್ಟ ಬದುಕಿ ಮಂತ್ರಗಳು ಶಿವನಿಗೆ ಮುಟ್ತಾವ. ಸ್ವರ ನೀವು ತಪ್ಪಿದ್ರ ಅಕಸ್ಮಾತ್ ಮಂತ್ರಗಳಲ್ಲಿ ಪ್ಲುತ್ತೋ, ಅನುಪ್ಲುತ್ತೋ, ರಸ್ವವೋ, ದೀರ್ಘವೋ ಇವುಗಳನ್ನ ನೀವು ತಪ್ಪಿ ಅಂದ್ರ ಮಂತ್ರಗಳು ಮಂತ್ರವಾಗೋದಿಲ್ಲ, ಪ್ರಾಣವಿಲ್ಲದ ಹೆಣವಾಗ್ತದೆ. ಅದಕ್ಕೆ ಮಂತ್ರಗಳಲ್ಲಿ ಪ್ರಾಣ ತುಂಬೋದಕ್ಕೆ ಸ್ವರ ತುಂಬಲಿಕ್ಕೆ ಹೇಳಿದ್ದಾರೆ. ನಿಮ್ಗೆ ಹೌದಿಲ್ಲ? ನಮಸ್ತೆ ಪುಂಜಿಷ್ಟಕಾಭ್ಯ, ನಮಸ್ತೆ ನಿಷಾದ ಹಿಂಗಂತೀರಲ್ಲ. ರುದ್ರದ್ದದಲ್ಲ ಇದು. ನಿಷಾದಾಭ್ಯಾಯ ನಮಃ ಅಂತ ಯಾಕಂದ್ರು ಅಂದ್ರೆ, ರುದ್ರದಲ್ಲಿ ನಿಷಾದರಿಗೂ ನಮಸ್ಕಾರ. ಕತ್ತಲಲ್ಲಿ ತಿರುಗೋರು ಯಾರಪ್ಪ? ಕಳ್ಳರು. ಇಂಥವ್ರಿಗೂ ನಮಸ್ಕಾರ ಅಂದ್ರು. ಯಾಕಂದ್ರು ಅಂದ್ರೆ, ಒಬ್ಬ ಕಳ್ಳ ಕಾಳಹಸ್ತಿ ಅರಣ್ಯದಲ್ಲಿ ಕಾಳಹಸ್ತೀಶ್ವರನ ಲಿಂಗದಲ್ಲಿ ನೋಡಿ ಹೋಗಿದ್ದಾವ. ಆ ಗುಡಿಯಾಗ ಒಂದು ದೊಡ್ಡ ಗಂಟಿ ಕಟ್ಟಿದ್ರು. ಎಂಥದ್ದು? ದೊಡ್ಡ ಗಂಟಿ ಕಟ್ಟಿದ್ರು. ಆ ಕಳ್ಳಗ ಭಾಳ ದಿವಸ ಆಗಿತ್ತು, ಕಳ್ಳತನ ಮಾಡೋದಕ್ಕೆ ಏನೂ ಸಿಕ್ಕಿದ್ದಿಲ್ಲ. ಕಾಳಹಸ್ತೀಶ್ವರನ ದೇವಸ್ಥಾನ ಅಡವಿಯಲ್ಲಿ ಅದ. ರಾತ್ರಿ ಬಂದ್ರೆ ಯಾರು ಇರೋಂಗಿಲ್ಲ, ಬಿಚ್ಕೊಂಡು ಹೋಗಬಹುದು ಕಳ್ಳ. ಆ ಕಳ್ಳ ಅದನ್ನ ಗಂಟೆಯನ್ನ
ಏನ್ ಮಾಡಿದ? ಬಿಚ್ಕೊಳ್ಳೋದಕ್ಕೆ ರಾತ್ರಿ ಬಂದ. ರಾತ್ರಿ ಬಂದಾಗ ಅಲ್ಲಿ ಏನಾಗಿತ್ತು ಅಂತಂದ್ರ, ಕತ್ತಲ ಇತ್ತಲ್ಲ, ಹಚ್ಚಿದ ದೀಪ, ಹೊಂತೆಯ ದೀಪ, ಅದು ಹೆಂಗಾಗಿತ್ತು ಅಂದ್ರೆ ಎಣ್ಣೆ ಅದ, ಬತ್ತಿಯೂ ಅದ, ಜ್ಯೋತಿ ಹತ್ಯದ, ಆದರೂ ಆರೋ ಸಮಯ ಅದಕ್ಕೆ ಒಂದದ. ಹಂಗೆ ಯಾವಾಗ ಆಕತಿ? ಇಲ್ಲ. ಕುಡಿ ಬಂದಾಗ, ಮಂಕ ಬಂದಾಗ, ಕುಡಿ ಬಂದಾಗ ದೀಪ ಆರುವಂತ ಸಮಯ ಇರ್ತದ. ಅದಕ್ಕ ಅವ ಗಂಟಿ ನೋಡಿದ, ಆ ಕತ್ತಲಾಗ ಎತ್ತಾಗೈತೆ ಗೊತ್ತಾಗ್ಲಿಲ್ಲ ಅವನಿಗೆ, ಕಳ್ಳಗ. ಅವಾಗ ಕಳ್ಳ ಏನ್ ಮಾಡ್ದ? ಏ ಶಿವ, ನೀನು ಗುಡಿಯಾನ ಗಂಟೆ ಕಳು ಮಾಡ್ಲಿಕ್ಕೆ ಬಂದೇನಿ, ಸಿಗ್ತಾ ಇಲ್ವಲ್ಲ, ಏನ್ ಮಾಡ್ಲಿ ಅಂತ ಅವ ಆ ದೀಪ ಕತ್ಲಾಗುತ್ತಡಿ ಅಂತ ಕುಡಿ ತೆಗೆದು ಬತ್ತಿ ಮುಂದಕ್ಕೆ ಚಾಚೆ ಶಿವನ ಗುಡಿಯನ್ನ ಬೆಳಕ ಮಾಡಿದ. ನಮ್ಮಪ್ಪ ಶಿವ, ಅಯ್ಯೋ ನನ್ನ ಗುಡಿಯನ್ನ ಬೆಳಕು ಮಾಡಿದ್ನಲ್ಲ ಈ ಕಳ್ಳ ಅಂತಂದು ಬಹಳ ಸಂತೋಷ ಭರಿತನಾದ. ಆಮೇಲೆ ಪರಮಾತ್ಮ ಭೋಳೆ ಶಂಕರ ಶಿವನು ಏನಂದ ಅಂತಂದ್ರ, ಅವನನ್ನು ಅನುಗ್ರಹಿಸ್ಬೇಕನ್ನುವಾಗ ಕಳ್ಳ ಮತ್ತೊಂದು ಮಾಡಿದ. ಗೆಡ್ಡಿದ್ದವ, ಗಂಟೆ ನಿಲುಕಲಿಲ್ಲ. ನಿಲಕಲಾರದ ಗಂಟೆ ಸಿಗಬೇಕು ಅಂದ್ರ, ಯಪ್ಪ ನಿನ್ನ ಮೇಲೆ ಹತ್ತೀನೋ ಶಿವಪ್ಪ, ತಪ್ಪು ತಿಳ್ಕೊಬೇಡಿ, ಇವತ್ತು ಶಿವರಾತ್ರಿ ಅದ, ನನ್ನ ಹೊಟ್ಟೆ ತುಂಬಿಸು, ಗಂಟೆ ಕಿತ್ಕೊಂಡು ಹೋಗ್ತೀನಿ ಅಂತ ಶಿವದ ಲಿಂಗದ ಇಲೈತಲ್ಲ, ಪರಮಾತ್ಮನ ಲಿಂಗ, ಇಂತಹ ದೊಡ್ಡದಾದ ಕಾಳಹಸ್ತೀಶ್ವರನ ಮೇಲೆ ಕಾಲ ಇಟ್ಟ, ಇನ್ನೂ ಸಿಗಲಿಲ್ಲ. ಪೀಠದ ಮೇಲೆ ಕಾಲಿಟ್ಟಾಗ ಇನ್ನು ತಲೆ ಮೇಲೆ, ಬಾಣದ ಮೇಲೆಯೇ ಕಾಲಿಟ್ಟು ಹೊತ್ತೆ ಗಂಟೆ ಬಿಚ್ಕೊಳ್ಳೋ ಮುಂದೆ ಜೋಲಿ ಹೋಗಿ ಬೀಳುತ್ತಿದ್ದ. ಸಾಕ್ಷಾತ್ ಶಿವ ಪ್ರತ್ಯಕ್ಷ ಆಗಿ ಭಕ್ತ ಅಂತ ಅಪ್ಪಿಕೊಂಡು ಆ ಕಳ್ಳನಿಗೆ, ಯಾರಿಗೆ? ಕಳ್ಳನಿಗೆ, ನನ್ನ ಮೇಲೆ ಶಿವರಾತ್ರಿಯ ದಿವಸ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ಅಂತ ಮಂತ್ರವನ್ನು ಹೇಳಿ ಬಿಲ್ಪತ್ರೆ ಏರಿಸ್ತಾರೆ. ಆದ್ರೆ ನೀನು ನಿನ್ನ ದೇಹವನ್ನೇ ನನ್ನ ಮೇಲೆ ಪತ್ರಿಯಂತೆ ಸತ್ವ ರಜ ತಮ ಗುಣ ಒಳೆದು ಪತ್ರಿಯಂತೆನೆ ನನ್ನ ತಲೆ ಮೇಲೆ ನಿನ್ನ ದೇಹವನ್ನು ಏರಿಸಿಯಪ್ಪ, ಬಾ ಕೈಲಾಸಕ್ಕೆ ಓಣೋ ಅಂತ ಕಳ್ಳನನ್ನ ಕೈಲಾಸಕ್ಕೆ ಕರ್ಕೊಂಡೋದ. ಕಳ್ಳನನ್ನ ಕಳು ಮಾಡಿದವನಿಗೆ ನೀವು ಮನಿಗರ ಕರ್ಕೊಂಡು ಹೋಗ್ತೀರ? ಒಬ್ರಾರ ನೀವು ಇಷ್ಟು ಮಂದಿ ಇದಾರಲ್ಲ, ಯಾರೇ ಹಂಗ್ರಿ ಅಂತೀರಿ. ಆದ್ರ ಕಳ್ಳನಿಗೂ ಕೂಡ ಒಲಿದ ಪರಮಾತ್ಮನನ್ನ ಕಂಡು 14ನೆಯ ಮಂತ್ರ 4ನೇ ಅಧ್ಯಾಯದೊಳಗ ನಮಸ್ತೆ ಕುಂಜಿಷ್ಟಕಾಭ್ಯೋ ನಮಸ್ತೆ ನಿಷಾದಾಭ್ಯಾಯ ನಮಃ ಅಂತೀರಿಲ್ಲ? ಇಲ್ಲ ಅಂತೀರಿ. ರುದ್ರಾಧ್ಯಾಯದೊಳಗೆ ಬರ್ಕೊಂಡು ಬಂತವನಿಗೆ, ಕಳ್ಳನಿಗೂ ಕೂಡ ನಾವು ರುದ್ರ ಹೇಳುವಾಗ ನಮಸ್ಕಾರ ಅನ್ಬೇಕು ಅಂತಂದ್ರೆ ಅವನು ಶಂಕರನು ಎಷ್ಟು ಕರುಣಾಮಯಿ. ಲಿಂಗ ಮಧ್ಯೆ ಜಗತ್ ಸರ್ವಂ ಲಿಂಗವಾಹ್ಯಾತ್ ಸರ್ವಂ ನಾಸ್ತಿ. ಲಿಂಗ ಈ ಸ್ವರೂಪ ಏನದ, ಇದರ ಒಡಲಲ್ಲಿ ಪರಮಾತ್ಮನಿದ್ದಾನೆ. ಪರತರ ಶಿವಲಿಂಗ ಬೆಳೆಸಿ ನಿನಗಾಗಿ ಕರಕಂಜದೊಳು ಕಾಣಿಸಿತು ಯೋಗಿ ಯಜಿಸು. ಮನ್ಯಜಗುಣ ಶಿವಗಳು ಹೇಳ್ತಾರೆ, ಮೊದಲ ಪೀಠವೇ ಬಿಂದುವಾಗಿ ಮೇಲೆ ನಿಂದೇಶದ ಪೀಠವದು ನಾದವಾಗಿ, ಗೋಮುಖವೇ ಸದಮಳಕಳೆಯಾಗಿ ಸಕಲಾತೀತನ ಲಿಂಗದ ನಿಜವಾಗಿರಲ್ಲದರೊಳಗೆ ವಜ್ವಲಿಪ ತತ್ವವೇ ಓಂಕಾರ. ಯಾವ ಆಕಾರ? ಓಂಕಾರ. ಅದಕ್ಕೆ ತಾರಕ ಅಂತ ಮತ್ತೊಂದು ಹೆಸರದ. ಓಂ ಒಂದು ಕಡೆಯಾದರೆ ನಮಃ ಶಿವಾಯ ಅನ್ನುವ ಪಂಚಾಕ್ಷರಿ ಒಂದು ಕಡೆಯದ. ಭಗವಾನ್ ವೇದವ್ಯಾಸರು ಓಂ ಎಂಬುವುದು ಅದು ಸೂಕ್ಷ್ಮಕಾಯಕ್ಕೆ ಮಂತ್ರವಾದರೆ, ನಮಃ ಶಿವಾಯವೆಂಬುವುದು ಸ್ಥೂಲ ಶರೀರಕ್ಕೆ ಮಂತ್ರವಾಗಿದೆ.
ಮಂತ್ರ ಮಹಾತ್ಮೆ ಬಹಳ ದೊಡ್ಡದದ. ಅದು ಎಲ್ಲ ಕಡೆನೂ ಅದ ಮಂತ್ರ. ಓಂ ನಮಃ ಶಿವಾಯ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅದು ಜೀವ ತುಂಬಿ ಪ್ರಾಣ ತುಂಬಿ ನಮ್ಮನ್ನ ದೇವರು ಮಾಡಬೇಕಾದ್ರೆ ಗುರುಮುಖದಿಂದಲೇ ಉಪದೇಶವಾಗಬೇಕು. ಗುರುಮುಖದಿಂದಲೇ ಉಪದೇಶವಾಗಬೇಕು. ಗುರುಗಳಲ್ಲಿ ಸೇವಾ ಮಾಡಿಯೇ ಅದನ್ನು ಪಡಿಬೇಕು. ಗುರು ಬಹಳ ದೊಡ್ಡವಿದ್ದಾನೆ. ಗುರುಗಿಂತ ಅಧಿಕರು ಮತ್ತೊಬ್ಬರಿಲ್ಲ. ತಾಯಿ ತಂದೆಯರೇ, ಕಾಶಿಯ ರಾಜನಾಗಿರುವ ದಾಶಹಾರ, ಅವನ ಹೆಸರೇನು? ದಾಶಹಾರ. ಬಹಳ ಚಲುವ. ಅವನಿಗೆ ಕಲಾವತಿ ಅನ್ನುವ ಹೆಣ್ಣ ತೆಗೆದು ರಾಜಕುಮಾರಿಯನ್ನು ತಂದು ಲಗ್ನ ಮಾಡಿದರು. ಮದುವೆಯಾಯಿತು. ಮದುವೆಯಾದ ಮೇಲೆ ಯಾವ ಪ್ರಥಮ ರಾತ್ರಿ ಅಂದು ಶುಭ ಶೋಭನದ ದಿನವು ಯಾವ ರಾಣಿ ಕಲಾವತಿ ದಾಶಹಾರ ಮಹಾರಾಜನನ್ನು ಮುಟ್ಟಿಸಿಕೊಳ್ಳಲಿಲ್ಲ. ಯಾಕೋ ಏನೋ ತೊಂದರೆ ಇರಬಹುದು. ಮತ್ತೊಂದು ದಿವಸ ವಾರ ಕಳೆಯಿತು, ತಿಂಗಳ ಕಳೆಯಿತು. ಎಷ್ಟು ದಿವಸ ಆದರೂ ಗಂಡನನ್ನ ಮುಟ್ಟಿಸಿಕೊಳ್ಳಲಾರದ ಹೆಂಡತಿ ಕಲಾವತಿಯನ್ನ ರಾಜ ಕೇಳಿದ, ವತ್ಸೆ, ಯಾಕೆ ನನ್ನನ್ನ ನೀನು ಅಂಗಭೋಗಕ್ಕೆ ಕರೆಯುತ್ತಿಲ್ಲ, ಯಾಕೆ ನನ್ನ ಮುಟ್ಟಿಸ್ಕೊಳ್ಳವಲ್ಲಿ ಅಂದಾಗ, ಪ್ರಭು, ನಿನಗೆ ಗುರುವಿನಿಂದ ಮಂತ್ರೋಪದೇಶ ಆಗಿಲ್ಲ. ಗುರು ಮುಟ್ಟಿದ ಕಾಯ ನಿಂದ ಅಲ್ಲ. ಗುರು ಮಂತ್ರೋಪದೇಶವನ್ನ ಮಾಡಿ ದುರ್ವಾಸನೆಂಬ ಮಹರ್ಷಿ ನನಗ ಮಂತ್ರದೀಕ್ಷೆ, ಶಿವ ಪಂಚಾಕ್ಷರಿ ಮಂತ್ರದೀಕ್ಷೆಯನ್ನು ಕೊಟ್ಟು ಮಾಂಸಪಿಂಡವನ್ನ ಅಳೆದು ಮಂತ್ರಪಿಂಡ ಮಾಡಿದ್ದಾನೆ ಈ ದೇಹವನ್ನ. ನೀವೆಲ್ಲ ಗುರುಪುತ್ರರಿದ್ದೀರಿ. ಗುರುವಿನ ಹಸ್ತ ನಿಮ್ಮ ಮಸ್ತಕದ ಮೇಲೆ ಸಂಯೋಜನೆಯಾಗಿ ಜವರಿಗೆ ಷಣ್ಮುಖ ಶಿವಗಳು ಹೇಳ್ತಾರೆ, ಎನ್ನ ಕರ್ಣ ಗರ್ಭದಲ್ಲಿ ಓಂಕಾರವೆಂಬ ಬೀಜವನ್ನೇ ಬಿತ್ತಿ ಶ್ರೀ ಗುರುವೇ ಎನ್ನುದ್ಧಾರವ ಮಾಡಿದೆ ಅಂತ. ಗುರುವೆಂಬ ಗಂಡನು ಶಿಷ್ಯನೆಂಬ ಹೆಂಡತಿಯು ಕಿವಿಯಲ್ಲಿ ಓಂಕಾರವೆಂಬ ಗರ್ಭವನ್ನು ಬೀಜವ ಬಿತ್ತಿ ಜ್ಞಾನವೆಂಬ ಗರ್ಭ ಧರಿಸಿ ಹಡೆದನು ನಾನು ಲಿಂಗಯ್ಯನನ್ನ. ಹಂಗ ಜ್ಞಾನೋಪದೇಶವಾಗಬೇಕು ಅಂತಂದ್ರ ಕಳಾವತಿ ಹೇಳಿದಳು, ನನ್ನ ನೀ ಮದುವೆಯಾಗಿ ಖರೆ, ಆದ್ರೆ ನಿನ್ನ ನಾನು ಭೋಗಿಸ್ಬೇಕು, ಸಂಯೋಗವಾಗಬೇಕು ಅಂದ್ರೆ ನೀನು ಗುರುಪುತ್ರನಾಗಬೇಕು ಅಂತಂದಾಗ, ಯಾರಲ್ಲಿ ಯಾವ ಗುರುಗಳಲ್ಲಿ ನಾನು ದೀಕ್ಷೆಯನ್ನು ಪಡೆಯಲಿ? ಆಗ ಯಾವ ಗುರುಗಳಲ್ಲಿ ದೀಕ್ಷೆಯನ್ನು ಪಡೆಯಲಿ ಅಂತಂದಾಗ ಗುರು ಗೌತಮ ಮಹರ್ಷಿಗಳ ಹತ್ತಿರ, ಗೌತಮ ಮಹರ್ಷಿಗಳ ಹತ್ತಿರ ಕಲಾವತಿ ಗಂಡನನ್ನು ಕರ್ಕೊಂಡು ಬಂದು ದೀರ್ಘದಂಡ ನಮಸ್ಕಾರವನ್ನ ಹಾಕಿ ಆ ಗಂಡನನ್ನ ಉದ್ಧರಿಸಬೇಕು. ಯಾಕೆ ಎಂತೆಂದರೆ, ನನ್ನ ಗಂಡ ಮಂತ್ರೋಪದೇಶವನ್ನು ಪಡೆಯಲಾರದವ, ಮಂತ್ರ ಉಪದೇಶವಾಗಬೇಕು. ಈ ಮಂತ್ರ ಅಂದ್ರೆ ಹೆಂಗಿರ್ತತಿ ಅಂತಂದ್ರೆ ಎಲ್ಲ ನಮೂನಿ ಮಂತ್ರದ ಹೌದಿಲ್ಲ. ಹವಗಾರು ಕೂಡ ಮಂತ್ರನ ಹಾಕಿ ಹಾವನ್ನ ಕಡಿಲಾರ್ದಂಗೆ ಮಾಡ್ತಾರ, ಜಾಲಿ ತಪ್ಲ ಒಯ್ದು ನೋಟ್ ಮಾಡ್ತಾರ, ಉಸುಗೊಯ್ದು ಬೊಂದೆ ಉಂಡಿ ಮಾಡ್ತಾರ. ಅವು ಮಂತ್ರನ. ಆದ್ರ ಆ ಮಂತ್ರಗಳು ಜನ್ಮದ ಉದ್ಧಾರ ಮಾಡೋಂಗಿಲ್ಲ, ಮನುಷ್ಯನ ಉದ್ಧಾರ ಮಾಡೋಂಗಿಲ್ಲ. ಅವು ನಾಶವನ್ನು ಮಾಡ್ತಾವೆ, ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಿರೋಂಥವುಗಳು. ಅದಕ್ಕೆ ಈ ದೀಕ್ಷೆ ಅಂದ್ರೆ ಹೇಗಿರ್ತದೆ ಅಂತಂದ್ರೆ, ಮಂತ್ರ ದೀಕ್ಷಾ ದೀಯತೆ ಚ ಶಿವಜ್ಞಾನಂ ಕ್ಷೀಯತೆ ಪಾಶಬಂಧನಂ ಯಶ್ವಾದತಃ ಸಮ ಆಖ್ಯಾತಃ ದೀಕ್ಷೆ ದೀಕ್ಷೇತ್ಮಿಯಂ ವಿಚಾರಾಕ್ಷಣಹೇ. ಹಿಂಗಂದ್ರ ಮಂತ್ರ ದೀಕ್ಷೆಯಿಂದ
ವಿಚಾರ ಪ್ರಫುಲ್ಲವಾಗಿ ಯಾರ ನಾನಂತ ತಿಳ್ಕೊಳ್ಳುವ ಶಕ್ತಿ ಶರೀರಕ್ಕೆ ಬರ್ತದ. ಮಂತ್ರ ಅಂದ್ರೆ ಎಷ್ಟು ಶಕ್ತಿ ಇರ್ತದಂದ್ರೆ ಸುಮ್ಮನೆ ಸಾಮಾನ್ಯ ಮಂತ್ರ ಹೇಳ್ತೀನಿ. ಇಲ್ಲ ಜ್ಯೋತಿಷ್ಯನು ಕಲಿಯೋದಿರೋದಿಲ್ಲ. ಮತ್ತು ಜ್ಯೋತಿಷ್ಯ ಕಲ್ತ ಮೇಲೆ ನಿಮ್ಮ ಊರಿಗೆ ಹೋಗಿಂದ ನಮ್ಮ ಎಮ್ಮಿ ಹೆಂಡವಲ್ದ್ರಿ ಮುತ್ತೆ ಅವ್ರ ಯಾಕ್ರಿ ಹೋಗ್ಕಿರಿಲ್ಲ ಅಜ್ಜವ್ರ ಮಂತ್ರಸ್ರಿ ನಮ್ಮ ಎಮ್ಮಿ ಹೆಂಡವಲ್ದು. ಅವಾಗ ಎಮ್ಮಿ ಭಾಷೆ ಇದೊಳಗೆ ಹೇಳ್ತೀರ ಮಂತ್ರ. ಅದ್ರದ್ದು ಒಂದು ಭಾಷೆ ಐತಲ್ಲ. ಮತ್ತ ಏನು ಹೇಳ್ತೀರಿ ಅಂತಂದ್ರ, ಆಕಳವಾಗಲಿ ಎಮ್ಮೆಯಾಗಲಿ ಹಿಂಡುವ ಹಾಲಿಂಡುವ ಪ್ರಾಣಿಗಳ ಬೆನ್ನ ಮೇಲೆ ಅರ್ಜುನ ಕಿರೀಟಿ ಕಲಿ ಪಾರ್ಥ ವಿಜಯಿ ಸುವಿಸಾಚಿ ಧನುಂಜಯ. ಇದು ಅರ್ಜುನನ 10 ಹೆಸರುಗಳೇ ಮಂತ್ರ ಆಗ್ಯಾವ. ಬರೀ ಹಿಂಗ ಅಂದು ಅದ್ರ ಬೆನ್ನ ಮೇಲೆ ನೀವು ಕೈ ಇಟ್ಟು ನೀವು ಆ ಮಂತ್ರ ಅಂದ್ರಿ ಅಂದ್ರ ಹಿಂಡಲಾರ್ದ ಎಮ್ಮೆ ಆಕಳ ಹಿಂಡುತ್ತಾವ. ಆದ್ರ ಆ ಮಂತ್ರ ಹೇಳುವ ಶಕ್ತಿ ನಿಮ್ಮಲ್ಲಿ ಬರಬೇಕಂದ್ರೆ ಗುರು ಮಂತ್ರದ ಶಕ್ತಿ ನಿಮಗಿರ್ಬೇಕು. ಯಾವ ಮಂತ್ರ? ಗುರು ಮಂತ್ರದ ಶಕ್ತಿ ಇರ್ಬೇಕು. ಒಬ್ಬೊಬ್ರು ಇಲ್ಲಿ ಕುಂತವ್ರು ಸಾಮಾನ್ಯ ಅಲ್ಲ. ಇಲ್ಲಿಂದ ಹೋದ ಮೇಲೆ ಒಂದೊಂದು ಊರನ್ನೇ ಆಳುವ ಹಿರಿಯ ಮಠದವ್ರು ಅದೇ ರೀ. ಅದಕ್ಕೆ ಇವೆಲ್ಲ ಸಾಧಿಸ್ರಿ, ನಿಮ್ಗೆ ಒಳ್ಳೇದಾಗ್ತದೆ. ಮಂತ್ರ ಹೇಗಿರ್ತದೆ ಅಂತಂದ್ರೆ ಸಂಸ್ಕಾರ. ಆ ಯಾವ ಗೌತಮ ಮಹರ್ಷಿಗಳು ಹರಿಯುವ ಗೋಮತಿ ನದಿಯ ತೀರದಲ್ಲಿ ಹೋಗಿ ಸ್ನಾನವ ಮಾಡಿ ಬಾರಾಜ ಅಂತ ದಾಶಹಾರ ಮಹಾರಾಜ ಕಾಶಿಯ ರಾಜನನ್ನ ಮಂತ್ರವನ್ನ ಬೋಧಿಸುವುದಕ್ಕೆ ಕರೆದಿದ್ದಾರೆ. ಸಂಸ್ಕಾರ ಕೊಡ್ತಾರ, ದೀಕ್ಷಾ ಸಂಸ್ಕಾರ. ಈಗೀಗ ಭಾಳ ಸೊರಗೈತೆ ಅದು. ಬಡ 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 ತಲೆ ಬೋಳಿಸಿ ಜುಟ್ಲಾ ಬಿಟ್ಟು ಲಂಗೋಟಿ ಹಾಕಿ ಕೈಯಾಗೊಂದು ಯಾವ ಗೋತ್ರದೊಂದು ಬಡಗಿ ಕೊಟ್ಟು ಜೋಳಿಗೆ ಕೊಟ್ಟು ನಡಿ ಅಂತ ಕತ್ರಿ ವಿಭೂತಿ ಬರೋದು ನಡಿ ಅಂತ ಕಳಿಸ್ತಾರ. ಅದರಲ್ಲಿ ಮಂತ್ರ ಕೇಳೋದೇ ಇಲ್ಲ ವಿದ್ಯಾರ್ಥಿಗಳಿಗೆ, ಶಿಷ್ಯೋತ್ತಮರಿಗೆ. ಭಾಳ ಲಕ್ಷಣ ಭಯಂಕರ ಬಂದು ಒಳಗ ಕೊಡಿರ್ತೈತಿ. ಗಂಟೆ ಜಾಗಟೆ ಬಡದು ಉಪದೇಶದ ಮಂತ್ರವೇ ಕೇಳೋದಿಲ್ಲ. ಇದು ವಿಪರ್ಯಾಸ. ಕೇಳುವ ಹಾಗೆ ಬೋಧಿಸುವ ಗುರುಗಳಿಗೆ ಪ್ರಣಾಮ, ತಿಳಿಸುವ ಶಾಸ್ತ್ರೀಯ ಗುರುಗಳಿಗೆ ಪ್ರಣಾಮ. ಆಗ ಸಂಸ್ಕಾರ ಕೊಡ್ತಾರ. ಯಾವುವು ಅಂದ್ರ ಸಮಯ ಸಂಸ್ಕಾರ, ನಿಸ್ಸಂಸಾರ ಸಂಸ್ಕಾರ, ನಿರ್ವಾಣ ಸಂಸ್ಕಾರ, ತತ್ವ ಸಂಸ್ಕಾರ, ಅಧ್ಯಾತ್ಮ ಸಂಸ್ಕಾರ, ಅನುಗ್ರಹ ಸಂಸ್ಕಾರ, ಸತ್ಯ ಶುದ್ಧ ಸಂಸ್ಕಾರ. ಇವೆಲ್ಲ ಎಲ್ಲಿ ಹೇಳೈತಿ? ಸಿದ್ಧಾಂತ ಶಿಖಾಮಣಿಯೊಳಗೆ ಹೇಳೈತಿ. ಇವೆಲ್ಲ ವರ್ಷಕ್ಕೊಮ್ಮೆ ಪ್ರವಚನ ಹಚ್ಚಾಕ್ತೀರಿ, ಭಾಳ ದಿವಸದಿಂದ ನಡೆದದ. ಇವೆಲ್ಲ ತಿಳಿದ್ರೆ ನಮ್ಮ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಸ್ವಾಮಿಗಳಾಗ್ತಾರೆ, ಜ್ಞಾನಿಗಳಾಗ್ತಾರೆ. ಈ ಊರ ತಾಯಿ ತಂದೆಯರು ನಿಮ್ಮನ್ನೆಲ್ಲ ನೋಡಿ ಕಂಡು ಪಾದಕ್ಕೆ ನಮಸ್ಕಾರ ಮಾಡುವಾಗ ಆಗ್ತದೆ. ಇದರಲ್ಲಿ ಕ್ರಿಯಾ ದೀಕ್ಷಾ, ಮಂತ್ರ ದೀಕ್ಷಾ, ಅನೇಕ ನಮೂನೆ ದೀಕ್ಷಾ ಪ್ರಕಾರಗಳದಾವ. ಇಂತಹ ದೀಕ್ಷೆಯಲ್ಲಿ ಯಾವ ಸಮಯ ಸಂಸ್ಕಾರವನ್ನ ಮಾಡಿ ಆಜ್ಞಾ ಸಂಸ್ಕಾರ, ಉಪಮಾ ಸಂಸ್ಕಾರ, ಸ್ವಸ್ತಿಕಾರೋಹಣ, ಕಲಶಾಭಿಷೇಕ, ವಿಭೂತಿ ಪಟ್ಟ, ಆಯತ ಸ್ವಾಯತ. ಆಯತ ಸ್ವಾಯತ ವೀರಶೈವ ಧರ್ಮದಲ್ಲಿ ಮಾತ್ರದ, ಉಳಿಕೆದು ಎಲ್ಲಾದ್ರಾಗೂ ಅದ. ಆಯತ ಸ್ವಾಯತ ಸನ್ನಿಹಿತ ಇದು ಲಿಂಗ ಧರ್ಮದಲ್ಲಿ ವಿಶೇಷವಾಗಿ ಹೇಳ್ಯಾರ. ತಾಯಿ ತಂದೆಯರೇ, ಈ ಯಾವ ಮಹಾತ್ಮನಾಗಿರುವ ವಸಿಷ್ಠ ಮಹರ್ಷಿ, ಗೌತಮ ಮಹರ್ಷಿ ಕಲಾವತಿಯ ಗಂಡ ಕಾಶಿಯ ರಾಜ, ಅವನಿಗೆ ತಲೆಯ ಮೇಲೆ ಅಮೃತ ಹಸ್ತವನ್ನಿಟ್ಟು ಕಿವಿಯಲ್ಲಿ ಏನು ಹೇಳಿದ ಅಂತಂದ್ರ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಧನ್ಯನಾದ ತಂದೆ,
ಸಪ್ತ ಜನ್ಮ ಕೃತಗಳಾದ ಪಾಪಗಳೆಲ್ಲವೂ ನನ್ನಲ್ಲಿ ಅಳಿದು ಹೋಗುವ ಕಾಲ ಪ್ರಾಪ್ತಿಯಾಯಿತು ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿದ ರಾಜ. ಹಾಕಿ ಹೇಳ್ತಾ ಇದ್ದಾನೆ, ಪ್ರಭುವೇ ನನ್ನ ಅಜ್ಞಾನ ನಿನ್ನಿಂದ ಹೋಯಿತು. ಹೇಳು ಮಹಾರಾಜ, 7 ಜನ್ಮದ ಪಾಪ ರಾಶಿಯು ನಿನ್ನ ಉದರಂಭರಣದಲ್ಲಿದೆ. ಮಂತ್ರವನ್ನ, ಈ ಸ್ಥೂಲ ಶರೀರದಲ್ಲಿರುವ ಪಾಪ ರಾಶಿ ಸುಟ್ಟು ಹೋಗ್ಬೇಕಂದ್ರ ನಮ್ಮ ಧ್ವನಿ ಎಷ್ಟದ, ನಮ್ಮ ಧ್ವನಿ ತಾಕತ್ತೆಷ್ಟದ ಅಷ್ಟು ಒದರಿ ಹೇಳಬೇಕು. ಓಂ ನಮಃ ಶಿವಾಯ ಅಂತ ಒದರಿದಂಗೆಲ್ಲ 7 ಜನ್ಮದೊಳಗ ಪಾಪ ಮಾಡಿದ್ನಲ್ಲ ಅವೆಲ್ಲ ಕಾಗೆಗಳಾಗಿ ಬಾಯಿಯ ಮೂಲಕ ಹಾರಿ ಹೋಗ್ತಾ ಇವೆ. 7 ಜನ್ಮದ ಕಾಗೆಗಳು ಹಾರಿ ಹೋಗ್ತವೆ. ಅಂತಹ ಪಾಪಗಳಿಂದ ನಿರ್ಮಲನಾಗಿ ನಿತ್ಯ ಪರಿಪೂರ್ಣನಾದ ರಾಜ, ಬಹಳ ಪ್ರೀತಿಯಿಂದ ಇರುವಂತಹ ಮಹಾಪ್ರಭು ಯಾವ ದಾಸಹಾರನಿಗೆ ಮಂತ್ರೋಪದೇಶ ಹಾಗಾಯಿತೋ, ಈ ಮಂತ್ರ ಪಂಚಾಕ್ಷರಿ ಮಂತ್ರ ಮಹಾತ್ಮೆಯನ್ನ ಅಂದಿನ ಕಾಲ ಶೌನಕ ಮಹರ್ಷಿಗಳ ಮುಂದೆ ನೈಮಿಷಾರಣ್ಯದಲ್ಲಿ ಭಗವಾನ ವೇದವ್ಯಾಸರು ಉಪದೇಶವನ್ನು ಮಾಡ್ತಾ ಇದ್ದಾರೆ ಈ ವಿಷಯವನ್ನ. ಆಗ ಒಬ್ಬ ಮಹರ್ಷಿ ಎದ್ದು ನಿಂತು ಕೇಳಿದ, ಬುದ್ಧಿ, ಓಂಕಾರ ತತ್ವವನ್ನು ತಿಳಿದುಕೊಳ್ಳೋದಕ್ಕೆ ಇನ್ನೂ ನನಗೆ ಅಪೇಕ್ಷೆ ಇದೆ. ಯಾವ ಗ್ರಂಥದಿಂದ ಓಂಕಾರ ತತ್ವವನ್ನು ತಿಳಿಯಲಿ? ವತ್ಸ, ಮಾಂಡೋಕ್ಯ ಉಪನಿಷತ್ತು. ಯಾವುದು? 12 ಶ್ಲೋಕದಾವ. ಅದ್ರಾಗ 12 ಶ್ಲೋಕದಾವ. ಮಾಂಡೋಕ್ಯ ಉಪನಿಷತ್ತಿನಿಂದ ತಿಳಿ. ಇನ್ನೂ ಹೆಚ್ಚು ಬೇಕು ಅಂದ್ರೆ ಛಾಂದೋಗ್ಯ ಉಪನಿಷತ್ತಿನಿಂದ ಓಂಕಾರ ಹ್ಯಾಂಗೈತಿ ಅಂತ ತಿಳಿ ಅಂತ ಹೇಳಿದ್ರಂತ ಮಹಾತ್ಮರು. ಅಂತಹ ಯಾವ ಮಂತ್ರ? ಓಂ ನಮಃ ಶಿವಾಯ, ನುಡಿಮನ, ಶಿವಗುಣ, ಸಂಗೀತನ ಅಂತ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ನೋಡಿ ಮನ ಶಿವಗುಣ ಸಂಗೀತನ, ನೋಡಿ ಮನ ಶಿವಗುಣ ಸಂಗೀತನ, ನೋಡಿ ಮನ ಶಿವಗುಣ ಸಂಗೀತನ, ನಿಜ ಪದ ಪಾವನ ನೋಡಿ ಪಾದುವೆನ, ನೋಡಿ ಮನ ಶಿವಗುಣ ಸಂಗೀತನ. ನಾಟ್ಯ ಲೋಲಾ ನಟನಾ ಲೀಲಾ, ನಾಟ್ಯ ಲೋಲಾ ನಟನಾ ಲೀಲಾ, ನೀನೇ ಭಾವರ ಸಾಲ, ನೀನೇ ಭಾವರ ಸಾಲ. ನಾದ ಸಾರ ನಿಗಮಕಾರ, ನಾದ ಸಾರ ನಿಗಮಕಾರ, ನೀನೇ ಗಾನ ವಿಹಾರ, ನೀನೇ ಗಾನ ವಿಹಾರ. ನುಡಿ ಮನ ಶಿವ ಗುಣ ಸಂಗೀತನ, ನಿಜ ಪದ ಪಾವನ ನೋಡಿ ಪಾಡುವೆನ, ನೋಡಿ ಮನ ಶಿವ ಗುಣ ಸಂಗೀತನ.
ನಾಟ್ಯ ಲೋಲಾ ನಟನ ಲೀಲಾ ನಾಟ್ಯ ಲೋಲಾ ನಟನ ಲೀಲಾ ನೀನೇ ಭಾವ ರಸಾಲಾ ನೀನೇ ಭಾವ ರಸಾಲಾ ನಾಟ್ಯ ಲೀಲಾ ಲಟನಾ ಲೋಲಾ ನೀನೇ ಭಾವ ರಸಾಲಾ ಕುಣಿಸುವ ಮನ ತಣಿಸುವ ಕಮನೀಯ ಕಾಮಹರ ದೇವಾ ನೋಡಿ ಮನ ಶಿವ ಗುಣ ಸಂಗೀತನಾ ನೋಡಿ ಮನ ಶಿವ ಗುಣ ಸಂಗೀತನಾ ನಿಜ ಪದ ಪಾವನ ನೋಡಿ ಪಾಡುವೆನ ನೋಡಿ ಮನ ಶಿವ ಗುಣ ಸಂಗೀತನಾ ನಾದ ಸಾರಾ ನಿಗಮಕಾರ ನಾದ ಸಾರಾ ನಿಗಮಕಾರ ನಿರ್ಗಾನ ವಿಹಾರ ರಚನನಿ ಮೃದು ವಚನನಿ ರಚನನಿ ಮೃದು ವಚನನಿ ಕಮನೀಯ ಕಾಮರ ದೇವಾ ನೋಡಿ ಮನ ದೇವ ಗುಣ ಸಂಗೀತನಾ 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 ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕೆ ಸಂಗೀತ ಯಾಕೆ ಬೇಕು ಅಂತಂದ್ರೆ ಒಬ್ಬರಿಗೆ ಒಂದು ಕಡೆ ತಲೆನೋಯ್ತೀರಿ ಒಪ್ಪಾರಿ ತಲೆನೋ ಅಂತಾರೆ ಅಂತಾರೆ ಕೇಳಿರಿಲ್ಲ ಅದು ಹೋಗ್ಬೇಕು ಒಂದ ಕಡೆ ತಲೆನೋಯೋದು ಹೋಗ್ಬೇಕು ಅಂತಂದ್ರೆ ಮಾಲ್ಕಂಸ ರಾಗ ಕರ್ನಾಟಕಿಯಲ್ಲಿ ಹಿಂಡೋಳ ರಾಗ ಹಿಂಡೋಳ ಅರ್ಥಾತ್ ಮಾಲ್ಕಂಸ ರಾಗವನ್ನು ಕೇಳಿದ್ರೆ ಯಾವ ಡಾಕ್ಟರ್ ಕಡೆ ಹೋಗೋದು ಬೇಕಾಗಿಲ್ಲ ಈಗ ಸಂಗೀತ ನಿಮ್ಮ ಕೈಯಲ್ಲಿ ಇರುವ ಮೊಬೈಲ್ನಲ್ಲಿ ಕೇಳಿಬಿಡ್ಬೋದು ಮಾಲ್ಕಂಸ್ ಅಂದ್ರೆ ಅದು ಹಾಡಿಬಿಡ್ತದೆ ಅದು ಸ್ವಲ್ಪ ಕೇಳಿದರೆ ಸಾಕು ನಿಮಗೆ ಇದು ಒಂದು ಕಡೆ ತಲೆನೊಯ್ಯೋದು ಯಾಕಂದ್ರೆ ನರ ಗಂಟಿಕ್ಕಿರ್ತಾವ ಅದು ಬಿಟ್ಟು ಸಡ್ಲಾಗ್ಬೇಕಂದ್ರೆ ಈ ರಾಗ ಕೇಳಬೇಕು. ಇನ್ನು ಹಾರ್ಟ್ ಪ್ರಾಬ್ಲಮ್ ಭಾಳ ಆಗೈತಿ ಇತ್ತಿತ್ತಲಾಗಿ ಹಾರ್ಟ್ನಲ್ಲಿ ತೂತು ಬಿದ್ದಿದೆ ರಂಧ್ರವಾಗಿದೆ ಅಂತಂದ್ರೆ ನೀವು ಯಾವ ರಾಗ ಕೇಳಿದ್ರೆ ಅದು ತೂತು ತನ್ನಿಂದ ತಾನೇ ಮುಸ್ತದೆ. ಮುಂಬೈಯ ಪ್ರಸಿದ್ಧ ಹಾಸ್ಪಿಟಲ್ನಲ್ಲಿ ಭಾರತ ರತ್ನ ಪಂಡಿತ್ ಭೀಮ್ಸೆನ್ ಜೋಶಿ ರವಿವಾರಕ್ಕೊಮ್ಮೆ ಈ ರಾಗ ಹಾಡಿ ಪೇಷಂಟ್ಗಳ ತೂತು ಮುಚ್ಚಿಸ್ಯಾರ, ಎಷ್ಟೋ ಹೃದಯದ ರಂಧ್ರಗಳನ್ನು ಮುಚ್ಚಾರ. ಅದು ಯಾವ ರಾಗ? ದರ್ಬಾರಿ ಕನ್ನಡ. ಸಾಧಾದ ನೀ ಪಮ ಪಗಮರೆ ನೀ ಸಾ. ಅದಕ್ಕೆ ಸಂಗೀತ ಕೇಳಬೇಕು. ಅವ್ರ ಶಾಸ್ತ್ರಗಳದ ಒಂದು ಸ್ಟೈಲು. ಒಂದು ಊರಿಗೆ ಶಾಸ್ತ್ರಿಗಳು ಬಂದಿದ್ರು. ಅವ್ರದ್ದೊಂದು ವೇಷ, ಅವ್ರದ್ದೊಂದು ಇದು ಬೇರೆ. ಇಷ್ಟ ಗಡ್ಡ ಬಿಟ್ಟಿದ್ರು, ಇಷ್ಟ ಬಿಟ್ಟಿದ್ರು. ಹಿಂಗೆ ಹಾಡಕತ್ತಾಗ ಮುದುಕಿ ಒಂದು ಮುಂದೆ ಬಂದು ಕುಂತಿತ್ತು. ಅವರು ಅನ್ನನ ಅದು ಗಡ್ಡ ಮಾಡ್ತಿತ್ತು.
ಮಾಡ್ತಿತ್ತು. ಅವಾಗ ಮುದುಕಿ ಅಳಾಕತ್ತು, ಜೋರಾಗಳಾಕತ್ತು, ಯಮ್ಮ ಓ ಆಯಿ ಕಸಾಲ ರಡತೆ ಯಾಕಳತಿ ಯಾಕಳಾಕತ್ತಿ ಅಂತ ಬಂದು ಕಮಿಟಿ ಬರಡಿ ಅಂತ ಅಳಾಕತ್ತು. ಸಂಗೀತ ಸಾಹಿತ್ಯ ಒಬ್ಬರಿಗೆ ಬರೋದು ಬಹಳ ಕಷ್ಟ. ಅದನ್ನು ನಮಗೆ ಆಶೀರ್ವಾದ ಮಾಡಿದ ನಮ್ಮ ಗುರುಗಳಾದ ಪುಟ್ಟಯ್ಯಜ್ಜವರ ಪಾದಕ್ಕೆ ಭಕ್ತಿ ಪ್ರಣಾಮ. ಆಗ ಮುದುಕಿ ಎದ್ದು ಮನೆಗೆ ಹೋಗ್ಬಿಡ್ತದು ಅಂತ ಇವ್ರು ಆಡಾಕತ್ತಿದ್ರು. ಮುದುಕಿ ಯಾಕೆ ಮನೆಗೆ ಹೋತು ಎಷ್ಟು ಹಸೆ ಹುಲ್ಲು ಮೇವು ತಂದು ಹೊತ್ಕೊಂಡು ಬಂದು ಮುಂದಿಟ್ಲು. ತಿನ್ನೋ ಅನ್ಲು ಶಾಸ್ತ್ರಿಗೆ. ಏ ಆಯಿ ಇದ್ಯಾಕೆ ತಂದಿ? ಯಪ್ಪ ಸತ್ತಿದ್ದು ಹುಟ್ಟೈತಿ ಒಳ್ಳೆ ಅದಕ್ಕ ತಂದೇನಿ. ಏನು ಸತ್ತೈತಿ? ಆ ಮುದುಕಿ ಒಂದು ಹೋತು ಸಾಕಿದ್ಲು, ಆಡು ಹೋತು ಸಾಕಿದ್ಲು. ಅದಕ್ಕೂ ಗಡ್ಡ ಇದ್ರಟ ಇದ್ದು, ಹೋತಿಗೂ ಗಡ್ಡ ಶಾಸ್ತ್ರಿಗೆ ಅಟ್ಟಿದ್ವಲ್ಲ ಆಟ ಇದ್ದು. ಅದು ಮೇವು ತಿನ್ನೋ ಮುಂದ ಅದು ಹಿಂಗ ಸುಮ್ಮನೆ ಇರಂಗಿಲ್ಲ. ಆಡಿನ ಬಾಯಿ ಮೇವು ಇರ್ಲಿಲ್ಲ ಅಂದ್ರೂ ತಿಂದಿದ್ದು ಒಳ್ಳೆ ಮೇಲಕ್ಕೆ ಆಗ್ತಿರ್ತತಿ. ಅವಾಗ ಅದನ್ನು ನೋಡ್ತಿತ್ತಲ್ಲ ಮುದುಕಿ. ಶಾಸ್ತ್ರಿ ಕಣ್ಣ ಕಾಣಿಸವಲ್ಲ, ಶಾಸ್ತ್ರಿ ಬದಲ್ ಹೋತು ಕಾಣಿಸ್ತಾ. ಇಂಥವು ಭಾಳದ ನಮ್ಮ ಕಡೆ. ಇದನ್ನು ಹೇಳಕ್ ನಾವು ಬಂದಿಲ್ಲ, ನೆನಪಿರಲಿ. ಶಿವಮಹಾಪುರಾಣ ಕೇಳಿ ಧನ್ಯರಾಗಬೇಕು. ಆ ಪರಮಾತ್ಮನ ಸಂಗೀತವನ್ನು ಹಾಡಿ ಆನಂದವನ್ನು ಕೊಟ್ಟು ದಾಶಹಾರ್ಯನ ಹೆಂಡತಿ ಕಲಾವತಿಯು ಬದುಕಿನುದ್ದಕ್ಕೂ ಕಾಶಿ ವಿಶ್ವನಾಥನಲ್ಲಿ ಜಪತಪ ನೇವಾದಿಗಳನ್ನು ಸಲ್ಲಿಸಿ ದಾನ ಧರ್ಮಗಳನ್ನು ಮಾಡಿದಳಂತೆ. ತಾಯಿ ತಂದೆಯರೇ, ಇದು ಆ ಮಂತ್ರವನ್ನ ಯಾರ ಮುಂದ ಜಪಿಸಬೇಕು? ಯಾರು? ನಮ್ಮ ಭಗವಾನ್ ವೇದವ್ಯಾಸರು ಈ ಮಂತ್ರವನ್ನ ಯಾಕೆ ಎಲ್ಲಿ ಯಾವಾಗ ಜಪಿಸ್ಬೇಕು ಅಂತ ಹೇಳ್ತಾರೆ ಅಂತಂತಂದ್ರೆ, ಲಿಂಗದ ಮುಂದೆ, ಗುಡಿಯಲ್ಲಿ ಇರುವ ಲಿಂಗವನ್ನ ಸ್ಥಾವರ, ಯಾವರ? ನಿಮ್ಮ ಕೊರಳಲ್ಲಿ ಕಟ್ಟಿದ ಲಿಂಗವನ್ನ ಇಷ್ಟಲಿಂಗ. ಇಚ್ಛಾಪಟ್ಟು ಇಷ್ಟಪಟ್ಟು ದೇವರೇ ನಾನಾಗಬೇಕು ಅಂತ ದೇಹವನ್ನ ಗುಡಿಯ ಮಾಡಿ ಎದೆಯ ಮೇಲೆ ಪರಮಾತ್ಮನನ್ನ ಕಟ್ಟಿಕೊಂಡು ತಿರುಗುವಂತಹ ದಿವ್ಯವಾದ ಧರ್ಮ ವೀರಶೈವ ಧರ್ಮ. ಲಿಂಗವ ಸ್ವಾಯತ ಆಯತವ ಮಾಡಿಕೊಳ್ಳುವ ಧರ್ಮ. ಈ ಧರ್ಮದಿಂದ ಸ್ಕಂದ ಪುರಾಣದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಯೋ ಹಸ್ತಪೀಠೆ ನಿಜಮಿಷ್ಟಲಿಂಗಂ, ಯೋ ಹಸ್ತಪೀಠೆ ನಿಜಮಿಷ್ಟಲಿಂಗಂ ವಿನ್ಯಾಸ್ಯತಲೀನ ಮನಃ ಪ್ರಚಾರ ಬಾಹ್ಯಕ್ರಿಯಾ ಸಂಕುಲ ನಿಸ್ಪೃಹಾತ್ಮ ಸಂಪೂಜ್ಯ ಅತ್ಯ ಅಂಗ ನಿಸ್ಪೃಹಾತ್ಮ ಸಂಪೂಜ್ಯ ಅತ್ಯಂಗ ವೀರಶೈವ. ವೀರಶೈವ ಲಿಂಗವ ಕಟ್ಟಿಕೊಂಡ ಭಕ್ತ ಕರದಿಷ್ಟವಲಿಂಗವನ್ನ ಪೂಜೆ ಮಾಡಬೇಕು ಅಂತ ಹೇಳುವಾಗ, ಆಗಮದಲ್ಲಿ ಬರುವ ಈ ಧರ್ಮವನ್ನು ಕೇಳುವಾಗ ಒಬ್ಬ ಎದ್ದು ನಿಂತು ಗುರುಗಳಿಗೆ ಕೇಳಿದ, ಬುದ್ಧಿ, ಲಿಂಗವನ್ನ ಎಲ್ಲಿ ಕಟ್ಕೊಳ್ಬೇಕು? ಎಲ್ಲೆಲ್ಲಿ ಕಟ್ಕೋಬೇಕು? ಕರ, ಉರ, ಶಿರ. ಇನ್ನೂ ಇಷ್ಟದಾವ ಅಮಳೋಕ್ಕೆ ಅವೆಲ್ಲ ಮತ್ತೊಮ್ಮೆ ಸಮಯ ಸಿಕ್ಕಾಗ ಹೇಳ್ತೀನಿ. ಮುಖ್ಯವಾಗಿ ಎಲ್ಲರಿಗೂ ಕಾಣಿಸೋದು ಇದು ಕರ, ಶಿರ, ಉರ. ಉರ ಅಂದ್ರೆ ಎದೆ, ಕರ ಅಂದ್ರೆ ಕೈ, ಶಿರ ಅಂದ್ರೆ ತಲೆ. ಯಾರು ತಲೆಯಲ್ಲಿ ಲಿಂಗವನ್ನು ಕಟ್ಟಿದರು? ಯಾರು ಕರದಲ್ಲಿ? ಅದು ಎಡಗೈಯ ರಟ್ಟೆಯಲ್ಲಿ, ಅದು ಹೃದಯದಕ್ಕೆ ಸಮೀಪ ಇರುವ ಲಿಂಗವನ್ನ. ಇನ್ನೊಬ್ಬ ಎದ್ದು ನಿಂತು ವಿದ್ಯಾರ್ಥಿ ಕೇಳಿದ, ಅಗಸ್ತ್ಯ ಮಹರ್ಷಿಗಳು ರೇಣುಕಾಚಾರ್ಯರು ಬೋಧಿಸುವಾಗ ಅಲ್ಲಿ ಎಲ್ಲರೂ ಬಂದು ಕೂತಿದ್ರಲ್ಲ,
ಶಿವಯೋಗಿ ಶಿವಾಚಾರ್ಯ ಬರ್ಕೊಳಕತ್ತಿದ್ದ ಗ್ರಂಥ ಸಿದ್ಧಾಂತ ಶಿಖಾಮಣಿ. ವೇದಾಂತಕ್ಕಿಂತ ಮಿಗಿಲಾದ ಗ್ರಂಥವಾದ ಸಿದ್ಧಾಂತ ಶಿಖಾಮಣಿ ಧರ್ಮಶಾಸನ ಗ್ರಂಥ. ಅದರಲ್ಲಿ ಏನ್ ಹೇಳಾಕತ್ತಿದ್ರು? ಬುದ್ಧಿ, ನೀವು ಹೇಳಿದ್ರಲ್ಲ ಲಿಂಗ ಎಲ್ಲಿ ಕಟ್ಕೊಳ್ಳೋದು ಆಮೇಲೆ ಇರಲಿ, ಲಿಂಗದ ಅಳತಿ ಎಷ್ಟಿರ್ಬೇಕು ಹೇಳ್ರಿ ಅಂದವ. ಲಿಂಗ ಏನು ತೆಂಗಿನಕಾಯಿ ಎಟ್ಟಿರ್ಬೇಕ, ಬಾರಿ ಬೀಜದಟ್ಟಿರ್ಬೇಕ, ದೊಡ್ಡದು ಕುಂಬಳಕಾಯಿ ಎಟ್ಟಿರ್ಬೇಕ ಅಂತ ಕೇಳಿದಾಗ ಯಾವ ಮಹಾತ್ಮರಾದ ರೇಣುಕಾಚಾರ್ಯರು ಭಗವತ್ಪಾದರು ಅಪ್ಪಣೆ ಕೊಡಿಸಿದ್ರು, ಈ ಅಂಗುಷ್ಟ ಮಾತ್ರೇಣ. ಈಗ ನೀ ಎಷ್ಟು ಸಾಲಿ ಕಲ್ತ್ರು ಆಸ್ತಿ ಖರೀದಿ ಮಾಡುವಾಗ ಸಹಿ ಮಾಡಿದ್ರು ಏನು ಮಾಡ್ತಾರ, ಮೊಜಣಿ ಆಫೀಸ್ನೊಳಗೆ ನೋಂದಣಿ ಆಫೀಸ್ನೊಳಗೆ ಸಹಿ ಒತ್ತಿಸ್ಕೊಂತಾರ. ಪ್ರಾಣ ಸಾಕ್ಷಿ, ಲಿಂಗ ಸಾಕ್ಷಿ ಅಂದಂಗ ಈ ಹೆಬ್ಬಟ್ಟು ಏಟು ಒತ್ತೀವಲ್ಲ, ಈ ಸಹಿ ಏಟು ಮಾಡ್ತೀವಲ್ಲ, ಅಷ್ಟಳತೆ ಲಿಂಗವಿರಬೇಕು, ಅದು ಪ್ರಮಾಣ. ಚಿತ್ಕಿರಣ ಬಿಂಬಿಸೋದಕ್ಕೆ ಸಿದ್ಧಾಂತ ಶಿಖಾಮಣಿಯಲ್ಲಿ ಎಷ್ಟು ಅಳತೆ ಹೇಳ್ಯಾರ? ಅಂಗುಷ್ಟ ಮಾತ್ರೇಣ, ಇಷ್ಟ ಇರಬೇಕು. ಹೌದ್ರಿ, ಇದನ್ನು ಯಾರ್ಯಾರು ಧರಿಸಿದ್ರು? ಇನ್ನೊಬ್ಬ ಕೇಳಿದ ಎದ್ದ ನಿಂತು. ಅವಾಗ ಕೇಳು, ಕಶ್ಯಪ, ಅತ್ರಿ, ಭಾರದ್ವಾಜ, ಗೌತಮ ಮಹರ್ಷಿ ಧಾರಯಂತಿ ಸದಾ ಲಿಂಗಮುತ್ತಮಾಂಗೆ ವಿಶೇಷತಃ. ಇನ್ನೇನು ಹೇಳಿ, ನೆನಪಿಟ್ಕೊಳ್ರಿ. ಬರ್ಕೊಳ್ಳೋದಕ್ಕಿಂತ ನೆನಪು ಭಾಳ ಇಟ್ಕೊಳ್ರಿ, ಒಳ್ಳೇದಾಗ್ತದೆ. ಕಶ್ಯಪ ಋಷಿ, ಅತ್ರಿ, ಭಾರದ್ವಾಜ, ಗೌತಮ ಇವರೆಲ್ಲರೂ ಉತ್ತಮಾಂಗದಲ್ಲಿ ಧರಿಸಿದ್ರಂತ. ದೇಹದ ಉತ್ತಮಾಂಗ ಯಾವುದು? ತಲಿ. ಸರ್ವೇಂದ್ರಿಯಾಣಾಂ ಶಿರಃ ಪ್ರಧಾನ. ಇಲ್ಲಿ ತಲೆಯಲ್ಲಿ ಇಷ್ಟು ಮಂದಿ ಕಟ್ಕೊಂಡಿದ್ರು, ತಲೆಯಲ್ಲಿ ಧರಿಸಿದ್ರು. ಆದಿಗುರು ಶಂಕರಾಚಾರ್ಯರು ಕೂಡ ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ ಲಿಂಗ ಪೂಜೆಯನ್ನ. ಇಲ್ಲಿ ಮಹಾತ್ಮರಾಗಿರುವಂತಹ ಸಿದ್ಧಾಂತ ಶಿಖಾಮಣಿಯಲ್ಲಿ ಪ್ರಬೋಧಿತರಾಗಿರುವ ಯಾರು? ಅಗಸ್ತ್ಯರು, ಶಿವಯೋಗಿ ಶಿವಾಚಾರ್ಯರು ಎಲ್ಲಿ ಕಟ್ಕೊಳ್ಬೇಕು ಅಂದ್ರೆ ಉತ್ತಮಾಂಗದಲ್ಲಿ. ಉತ್ತಮಾಂಗದಲ್ಲಿ ಕಟ್ಟಿದ ವಿಷಯ ಎಲ್ಲಿ ಬಂದೈತೆ ಅಂದ್ರೆ ಲಿಂಗ ಪುರಾಣದಲ್ಲಿ. ಲಿಂಗ ಪುರಾಣ. ಇನ್ನ ಕೈ, ರಟ್ಟಿ, ಎಡಕ ಯಾಕೆ ಕಟ್ಟಬೇಕು? ವಾಮಹಸ್ತದಲ್ಲಿ ಯಾಕೆ ಕಟ್ಟಬೇಕು? ಇದು ಎಲ್ಲಿ ಆಧಾರದ? ಕೆರೆಯ ಪದ್ಮರಸ ಬರದ ಪದ್ಮರಾಜ ಪುರಾಣದಲ್ಲಿ ಉಲ್ಲೇಖವಾಗಿದೆ ವಿಷಯ. ಮಹಿಷಾಸುರನೆಂಬುವ ರಾಕ್ಷಸ ಮಾಹಿಷ್ಪತಿ ಪಟ್ಟಣದ ಅರಸ, ರಂಭಾಸುರನ ಮಗ, ಬ್ರಹ್ಮನ ವರದಿಂದಲೇ ಹುಟ್ಟಿದವ. ಅವ ಶುಕ್ರಾಚಾರ್ಯರ ಮುಂದೆ ಕೂತ್ಕೊಂಡು ಶಿವನನ್ನು ಪೂಜಿಸೋದಕ್ಕೆ ನಾನು ಯುದ್ಧ ಮಾಡುವವ, ಗುಡಿಗೆ ಹೋಗಿ ಪೂಜೆ ಮಾಡಕ್ ಆಗೋಂಗಿಲ್ಲ, ನನಗೆ ಇದ್ದಲ್ಲಿಗೆ ಶಿವ ಬೇಕು, ಏನು ಮಾಡಲಿ ಅಂದಾಗ ಶುಕ್ರಾಚಾರ್ಯರು ಶೀಸದ ಲಿಂಗವನ್ನ, ನಿಮ್ಮ ಕರಳಲ್ಲಿ ಕಟ್ಟಿದ್ದು ಶಲ್ಲಿಕೇರಿಯ ಶಿವನ ಇಷ್ಟಲಿಂಗ ಮಾಡುವಂತಹ ಪೀಠಕ ಶಲ್ಲಿಕೇರಿ ಕಲ್ಲಿನಿಂದ ಆಗ್ತದೆ. ಆ ಮಹಿಷಾಸುರಗ ಶುಕ್ರಾಚಾರ್ಯರು ಅಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿತಂಥವರು, ಶಿವಪಂಚಾಕ್ಷರಿಯಿಂದ ಸತ್ತವರನ್ನು ಬದುಕಿಸುವಂತಹ ಶಕ್ತಿ ಪಡೆದಂತಹ ಋಷಿ ಯಾರ ಇದ್ರ? ರಾಕ್ಷಸ ಗುರು ಶುಕ್ರಾಚಾರ್ಯ. ಅವ ಏನ್ ಮಾಡಿದ ಅಂದ್ರ ವಿಧಿವತ್ತಾಗಿ ಯಲ್ಲಿಂಗಂ ಗುರುಪಾದ ದತ್ತಂ ಪ್ರಾಣಲಿಂಗಂ ತದೇವ ಮಧ್ಯನಷ್ಟೇ ಪ್ರಮಾದೇನ ದೇಹಂ ತ್ಯಕ್ತ ಶಿವಂ ಮೃಜೇತ್. ಹಿಂಗ ಹೇಳಿ ಕೇಳಿ ಅವನು ಲಿಂಗವನ್ನ ಕೊಟ್ನಲ್ಲ. ಅವಾಗ ಒಂದು ಮಾತು ಹೇಳಿದ ಶುಕ್ರಾಚಾರ್ಯ. ಏನು ಮಾತು ಹೇಳಿದ ಅಂದ್ರ, ಲಿಂಗ ಏನು ಕಟ್ಕೊಂತೀಯಲ್ಲ, ಕಟ್ಕೊಂಡವ್ರು ನೀವು ಅದಿರಲ್ಲ, ಕಟ್ಕೊಂಡವ್ರು ನೀವು ಅದಿರಲ್ಲ. ಏನ ಶುಕ್ರಾಚಾರ್ಯ ಹೇಳಕತ್ತಾನ, ಲಿಂಗ ಕಟ್ಟಿದ ನೀನು ಲಿಂಗ ಕಳೆದುಕೊಂಡರೆ ಪ್ರಾಣವೇ ಬಿಡಬೇಕು, ಪ್ರಾಣವೇ ಬಿಡಬೇಕು. ಈಗ ಇನ್ನೊಂದು ಗ್ರಂಥದಲ್ಲಿ ಅದನ್ನು ಕನ್ಸಿಷನ್ ಮಾಡ್ಯಾರ. ಅಕಸ್ಮಾತ್ ಕಳೆದರೆ ಕಳ್ಕೊಂಡ್ರ, ಸೂತ್ರ ಬಿಡದ ಲಿಂಗ ಕಳ್ಕೊಂಡ್ರ ದೀಕ್ಷೆ ಆದಾವ.
48 ತಾಸು ನಮಕ ಚಮಕಗಳನ್ನ ಅಂದ್ರೆ ರುದ್ರಾಧ್ಯಾಯವನ್ನ ಗುರುಮುಖದಲ್ಲಿ ಗುರುಪಾದಕ್ಕೆ ಸೂತ್ರ ಕಟ್ಟಿ ತನ್ನ ಎಡಗೈಗೆ ಕಟ್ಟಿಕೊಂಡು 48 ತಾಸು ನಮಕ ಚಮಕಗಳನ್ನು ಬಿಡದೆ ಹೇಳಿಸಿ ಕೇಳಿ ದೇಹ ಶುದ್ಧಿ ಮಾಡಿಕೊಂಡು ಆ ಗುರುವಿನಿಂದ ಲಿಂಗವನ್ನು ಕಟ್ಟಿಸಿಕೊಳ್ಬೇಕು ಒಮ್ಮೆ. ಮತ್ತೆ ಮಗ್ಲೆಲ್ಲ ಕಳ್ಕೊಳ್ಳೋದು, ಆಗ್ಲೆಲ್ಲ ಹೊಳ್ಯಾಗ ಹೋಗಿ ಹಾರೋದು, ಕಳ್ಕೊಂಡಿಂದ ಕಟ್ರಿ ಅಂತ ನೀವು ಕುಂತ್ರೆ ಎಷ್ಟಂತ ತರಬೇಕು, ಎಷ್ಟಂತ ಕಟ್ಕೋಬೇಕು. ಅವನ್ನ ಲಿಂಗವನ್ನ ಕಳ್ಕೊಂಡ್ರೆ ಪ್ರಾಣವೇ ಬಿಡಬೇಕಂತೆ. ಅದಕ್ಕೆ ಗತೇ ಲಿಂಗ ತತ್ತೆತ್ತಜೇಜ ಪ್ರಾಣಂ ವೀರಶೈವೋ ಏವಹ ಪರಮ ರಹಸ್ಯ ಎಂಬ ಗ್ರಂಥದೊಳಗೆ ಹೇಳ್ತಾರೆ, ಪ್ರಾಣನ ಬಿಡಬೇಕು ಅಂತ. ಲಿಂಗ ಕಳ್ಕೊಂಡ್ರಿ ಅಂತಂದ್ರ ಪ್ರಾಣವೇ ಬಿಡಬೇಕು ಅಂತ ಹೇಳ್ತಾರೆ. ಹಾಗೆ ಮಾಡಬಾರದು. ಅದಕ್ಕೆ ನನಗೆ ಲಿಂಗ ಎಲ್ಲಿಟ್ಕೊಲ್ಲಿ ಹೇಳ್ರಿ ಅಂದ ಮುತ್ಯ. ಆಗ ಯಾವ ಮಹಿಷಾಸುರಗ ಜ್ಞಾನೋದವಾಯಿತು, ಎಡರಟ್ಟಿ ಕಟ್ಕೊಳ್ಬೇಕು, ಇಲ್ಲ ತಲೆ ಮೇಲೆ ಕಟ್ಕೋಬೇಕು, ಇಲ್ಲ ಎದೆ ಮೇಲೆ ಕಟ್ಟಬೇಕು. ನಮ್ಗೆ ಗೊತ್ತಿದ್ದದ ಹೇಳಾಕತ್ತೀರಿ ಅಂತಾರೇನು? ಚಂದ ಕುಂದ್ರ. ಎಡರಟ್ಟೆಯಲ್ಲಿಯೇ ಕಟ್ಟಬೇಕಂದಾಗ ಯುದ್ಧ ಮಾಡುವಾಗ ಕಳೆದುಕೊಂಡ್ರೆ ಏನು ಮಾಡಲಿ ಅಂತ ಕಿರುಗತ್ತಿಯ ತಗೊಂಡು ರಟ್ಟಿಯನ್ನು ಕೊಯ್ದು ಮನೆಯ ಮಾಡಿ ಲಿಂಗವನ್ನದರಲ್ಲಿಟ್ಟು ಭುಜಕಿರೀಟವನ್ನು ಕಟ್ಟಿದ ಮಹಿಷಾಸುರ. ಕೆರೆಯ ಪದ್ಮರಸ ಬರೆದ ಪದ್ಮರಾಜ ಪುರಾಣದೊಳಗದ ಓದರಿ. ಅವಾಗ ರಾಕ್ಷಸ ಒಮ್ಮೆ ದೇವಿ ಭಗವತಿಯಾದಿಶಕ್ತಿಯ ಮುಂದೆ ಹೊತ್ತರಿಸಿ ಆನೆಯ ಮೇಲೆ ನಿಂತು ಯುದ್ಧವನ್ನು ಮಾಡಲಿಕ್ಕೆ ಬಂದಾಗ ಸಿಂಹವಾಹಿನಿಯಾದ ದೇವಿಯು ಹಾರಿ ಒದೆದು ಕೆಡಹಿದಾಗ ಪಾರ್ವತಿ ವೈನ್ ಹೇಳಬಾರದು ಅಂತ ಏನ್ ಮಾಡಿದ್ಲು ಅಂದ್ರೆ ಎಡಪಾದವನ್ನು ಅವನ ಎದೆಯ ಮೇಲಿಡುವಾಗ ಶಿವನು ಬಂದು ಅಮ್ಮ ಆದಿಶಕ್ತಿ ತುಳಿಯಬೇಡ ಅವನನ್ನ. ಯಾಕೆ ಎಂದರೆ ಅವನನ್ನ ತುಳಿದ್ರ ನನ್ನನ್ನೇ ತುಳಿದಂಗ. ಆಗ ನಾರದ ಹೇಳಿದ, ಅವ ಭವಿಯಾಗದ ಹೊರತು ಸಾಯುವುದಿಲ್ಲ, ಅವನ ಎಡರಟ್ಟೆಯಲ್ಲಿ ಲಿಂಗವಿದೆ, ಆ ಲಿಂಗವನ್ನ ತೆಗೆದ ನಂತರವೇ ಮಹಿಷ ಸಾಯ್ತಾನೆ ಅಂತಂದಾಗ ಪಾರ್ವತಿ ದೇವಿಯು ತ್ರಿಶೂಲದಿಂದ ಆ ಭುಜಕಿರೀಟವು ಸರಿಸಿ 18 ಬಾಹುಗಳುಳ್ಳ ದೇವಿ ಶಾಂಭವಿ ಕಾಳಿಯು ತನ್ನ ಎಡಗೈಯಿಂದ ಲಿಂಗದ ಮನೆಯಲ್ಲಿರುವ ರಟ್ಟೆಯಲ್ಲಿರುವ ಇಷ್ಟಲಿಂಗವನ್ನ ಎತ್ತಿ ಬಾಯಿಯಲ್ಲಿ ಹಾಕಿಕೊಂಡು ನುಂಗಿ ಭವಿಯ ಮಾಡಿ ಆಮೇಲೆ ಮಹಿಷನನ್ನ ಸಂಹಾರ ಮಾಡಿದಳು. ಲಿಂಗವಿರೋತನ ಮಹಿಷಾಸುರ ಸಾಯೋದಕ್ಕೆ ಆಗಲಿಲ್ಲ. ಅದಕ್ಕೆ ಲಿಂಗ ಕಟ್ಕೋರಿ, ಇದಕ್ಕಾರ ಕಟ್ಕೋರಿ ಅಂತ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇಂತಹ ಸುಂದರವಾಗಿರ್ತಕ್ಕಂತಹ ಮಹಾತ್ಮರ ದಿವ್ಯ ಚರಿತ್ರೆಯಲ್ಲಿ ಒಂದು ಲಿಂಗವನ್ನು ಕಳ್ಕೊಳ್ಳಲಾರದನೆ ಪೂಜೆ ಮಾಡಿದಂಥ ಮಹಾತ್ಮರವರು ಇದ್ದರು. ಕೊಂಡಗುಳಿ ಅಂತ ಬರ್ತೈತಿ. ಬಿಜಾಪುರದಿಂದ ಸಿಂದಗಿಯ ದಾರಿಯಲ್ಲಿ ಹೋಗುವಾಗ ದೇವರ ಹಿಪ್ಪರಿಗೆ ಹತ್ರ ಕೊಂಡಗುಳಿ ಅಂತ ಬರ್ತದ. 16ನೇ ಶತಮಾನ. ಎಷ್ಟು? ಶಬ್ದಮಣಿ ದರ್ಪಣವ ಬರದ ಕನ್ನಡದ ವ್ಯಾಕರಣ ಗ್ರಂಥವಾದ ಶ್ರೀ ವಾಗ್ದೇವಿಂಗೆ ಶಬ್ದದಿನ್ನಾವೇಂದ್ರಿಯಗಳ ವಿಷಯ ಮಂಸ್ತ್ರೋತ್ರಮುಖದೊಳುದ್ಭಾಪರಿಮೂರ್ತಿಂಗೆ ಎಳಾ ಒಂದಿಗೆ ಶಾಸ್ತ್ರ ಸಮ್ಮುಖದೊಳನಪ್ಪೆ. ಈ ಕಂದ ಬರದ ಶಿವಭಕ್ತನಾದ ವೀರಶೈವನಾದ ಕೇಶರಾಜ. ಯಾರಾಜ? ಕೇಶರಾಜ ತನ್ನ ಲಿಂಗವನ್ನು ನಿತ್ಯ ಇಷ್ಟಲಿಂಗವನ್ನು ಪೂಜೆ ಮಾಡ್ತಾ ಇದ್ದ. ಅವನ ಹೆಂಡತಿ ನೀಲಾಂಬಿಕಾದೇವಿ ರಾಣಿ. ಕೇಶರಾಜ ಗಂಡ ಹೆಂಡತಿ ಬಹಳ ಪ್ರೀತಿ. ಎಷ್ಟು ಪ್ರೀತಿ ಇದ್ರು ಅಂತಂದ್ರ ಗಂಡ ಹೆಂಡರು ಎಷ್ಟು ಪ್ರೀತಿ ಇರಬೇಕು ಅಂತಂದ್ರ ಹೇಳಿದ ಮಾತು ಕೇಳಂಗ ಇದ್ಲಂದ್ರ ಅಷ್ಟ ಹೆಂಡತಿ, ಇಲ್ಲ ಅಂದ್ರ ಪ್ರಾಣ. ಧೈರ್ಯದಿಂದ ಹೇಳ್ರಿ, ಪ್ರಾಣ ಹೆಂಡತಿ. ಪ್ರಾಣ ಹೆಂಡತಿ ಇದ್ರ ಸಂಸಾರ ಬಹಳ ಕಠಿಣದ. ಅದಕ್ಕೆ ನಾವು ನೀವುಗಳು ಪುಣ್ಯ ಮಾಡಿದ್ರ ಅಷ್ಟ ಅಂತ ಭಾಗ್ಯ ಸಿಗ್ತತೆ. ಇಲ್ಲ ಅಂದ್ರ
ಗೋಬಿ ಮಂಚೂರಿ, ಪಿಜ್ಜಾ, ಬರ್ಗರ್ ಇವೆಲ್ಲ ತಂದು ಕೊಡ್ಬೇಕಾಕತ್. ನೀವು ತರಲಿಲ್ಲ ಅಂದ್ರ ಪ್ರಾಣ ಹೆಂಡತಿ. ಅದಕ್ಕೆ ಒಂದು ಹೆಂಡತಿಗೆ ಮಾಡ್ಕೊಂಡಿದ್ದ ಒಬ್ಬವ ಅದು ಏನು ಮಾಡಿತು ಅಂತ ರೊಟ್ಟಿ ಮಾಡಂದ್ರೆ ಅದು ಯಾಕೆ ಮಾಡಲಿ, ಮುದ್ದಿ ಮಾಡ್ತೀನಿ ಅಂತಿದ್ಲ ಅಂತ ಆಕೆ. ಮುದ್ದಿ ಬೇಡ ಇವತ್ತ ಅನ್ನ ಮಾಡು ಅಂತಂದ್ರೆ ಅನ್ನ ಯಾಕೆ ಮಾಡಲಿ, ರೊಟ್ಟಿ ಮಾಡ್ತೀನಿ ಅಂತಿದ್ಲ ಅಂತ. ಇವು ದಿವಸ ಅಲ್ರಿ ಜೋಡಿನೇ ಇರ್ತಾಳ. ಇದು ದಿವಸಾನು ಎದರ ಎಟ್ಟಂತ ಆಕಿಗೆ ಇವ ಸಂಭಾಳಿಸ್ಬೇಕು. ಕಡಿಗೆ ಏನು ಮಾಡ್ಲು ಯಪ್ಪ ಅಂತಂದು ಇವ ಉಲ್ಟಾ ಮಾತಾಡಕತ್ತ. ರೊಟ್ಟಿ ಬೇಕಾದ್ರೆ ಅನ್ನ ಮಾಡನ್ನವ, ಆಕಿ ರೊಟ್ಟಿ ಮಾಡ್ತಿದ್ಲು. ಬೇಡ ಅದನ್ನ ಮಾಡಬೇಡ ಅಂದ್ರೆ ಬೇಕಾಗಿದ್ದು ಹೇಳಿದ್ರೆ ಅದನ್ನ ಮಾಡ್ತಿದ್ದಿಲ್ಲ. ಹಿಂಗ ಕಾಲ ಕಳೀತು. ಒಮ್ಮೆ ಏನು ಮಾಡಿದ ಅಂತಂತಂದ್ರೆ ಹೊಳ್ಯಾಗ ನಾವಿನೊಳಗೆ ಕುಂತು ಬೇರೆ ಊರಿಗೆ ಹೊಂಟಿದ್ದವ. ಹೊಂಟೊತ್ನ್ಯಾಗ ಇದಕ್ಕೆ ಹೆಂಗಾರ ಮಾಡಿ ಸಹಾಯ ಹೊಡೆದು ಬಿಡ್ಬೇಕಂದ. ನೋಡು ನೀರು ಭಾಳ ಐತೆ, ಹತ್ತು ಬೇಡ ನಾವನ್ಯಾಗ ಅಂದ. ಯಾಕೆ ಹತ್ತು ಮಾಡುದು, ನಾನು ಹತ್ತಕ್ಕೆ ಅಂದ್ಲು. ಹತ್ತಿಲ್ಲು. ಹತ್ತಿಂದ ನೋಡು ಉದ್ದೈತೆ ನೀರು, ಆಗ ತಿಳುವಳಿಕೆ ಭಾಳ ಕಡಿಮೆ ನಿನಗ. ಹಾರಬ್ಯಾಡ ನಿನ್ಗೆ ಹೇಳಾಕ್ತೀನಿ, ಹಾರಬ್ಯಾಡ ಅಂದ್ರ ಯಾಕ ನಾ ಹಾರಕ್ಕೆ ನಿಮ್ಮಪ್ಪನ ಗಂಟೆ ಏನೋಕತಿ, ಹಾರಕ್ಕೆ ನಾನು ಅಂದ್ಲು. ಬೇಡ ನಿನ್ನ ಕೈ ಮುಗಿದು ಹೇಳ್ತೀನಿ, ಹಾರಬೇಡ, ಹಾರಬೇಡ ಅಂತಂದ. ನೋಡು ನಾ ಹಾರಕ್ಕೆ ಹಾರಿ ಬಿಡಕಿ ಅಂತಂದು ದಪ್ಪ ಅಂತ ನೀರಾಗ ಹಾರಿ ಹೋತು. ಹಾರಿದ್ದು ಒಳ್ಳೆ ಬರಲಿಲ್ಲ. ಅಂತ ಹೆಂತಿದ್ರೆ ಏನು ಮಾಡೋದು, ಅಂತ ಹೆಂತಿ ಅಲ್ಲ ಈಕಿ ಹೇಗಿದ್ದಳು ಅಂತಂದ್ರೆ ನಮ್ಮ ರಾಜನಾಗಿರುವ ಕೇಶಿರಾಜನ ಹೆಂಡತಿ ನೀಲಾಂಬಿಕೆ. ಭಕ್ತಿಯುತೆ ನಿತ್ಯ ಪೂಜೆಯನ್ನ ಮಾಡುವಂತಹ ಗಂಡನ ಪಾದೋದಕವನ್ನು ಪಡೆಯುವಂತಹ ಪುಣ್ಯಾತ್ಮೆ ಆಕೆ. ಬಹಳ ಸುಂದರಿ, ಶೀಲವತಿ, ಸುಧತೆ, ಮುಖ ಕಮಲ ಅರಳಿರುತ್ತಿತ್ತು. ಯಾವತ್ತಿಗೂ ಹೆಂಡತಿ ಮುಖ ಅರಳಿರಬೇಕು, ಕೆರಳಿರಬಾರದು. ಮನ್ಯಾಗ ಓದ್ಕೊಳ್ಳೋಣ ಬರ್ರಿ, ಎಲ್ಲಿ ಹೋಗಿದ್ರಿ, ಏನು ಕತಿ, ಯಾಕ ನಿಮ್ಮ ಮುಖ ಬಾಡೈತಲ್ಲ, ಹೊಟ್ಟಿಸ್ತತೇನು, ನೀರು ಕೊಡ್ತೀನಿ, ಕಾಲಿಗೆ ಹಾಕಿ ನಮಸ್ಕಾರ ಮಾಡೋದು ಹೋಗ್ಲಿ. ಆ ಕಡೆ ಪ್ರೀತಿಯಿಂದ ಮಾತಾಡಿ ಮನ್ಯಾಗ ಕುಂದ್ರಿ. ಯಾಕ್ರಿ ಅಂತ ಅಂಗಿ ಗುಂಡಿ ಬಿಚ್ಚಿ ಅಂಗಿ ತೊಗೊಂಡು ಆ ಕಡೆ ಹಾಕಿ ಒಂದು ಸ್ವಲ್ಪ ಗಾಳಿ ಹೊಡೋದು. ಯಾಕ್ರಿ ಯಾಕೆ ನಿಮ್ಮ ಮುಖ ಏನಿಲ್ಲ. ಇಷ್ಟೊತ್ತ ನಾವು ಹೊರಗೆ ತಿಪ್ಲಾ ಬಿಟ್ಟಿರ್ತಿದ್ದು ನಾನು ಎಲ್ಲ ಮರೆತು ಹೋಗ್ಬಿಡ್ತೈತಿ. ಮನ್ಯಾಗ ನಕ್ಕೋಂತ ಮಾತಾಡಿಲ್ಲ ಅಂದ್ರೆ ಎಲ್ಲಿ ಹೋಗಿದ್ದಿ, ಎಷ್ಟೊತ್ತು ಹೋಗಿದ್ದಿ, ಯಾಕೆ ಹೋಗಿದ್ದಿ ಅಂದ್ರೆ ಮನೆಗೆ ಇನ್ನೂ ಸ್ವಲ್ಪ ತಡ ಮಾಡಿ ಬರ್ಬೇಕಾಗಿತ್ತು ನಾನು ಅಂತಾನ. ಇನ್ನೂ ಸ್ವಲ್ಪ ತಡ ಮಾಡಿ ಬರ್ಬೇಕಾಗಿತ್ತಂತಾನ. ಅವಾಗ ಸಂಸಾರ ಸ್ವರ್ಣ ಇರೋದಿಲ್ಲ. ಇಲ್ಲಿ ನೀಲಾಂಬಿಕಾದೇವಿಯು ಗಂಡನ ಶ್ರೀಪಾದಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ಯಾವ ಬಹಳ ಪ್ರೀತಿಯಿಂದ ಆ ತಾಯಿ ಗಂಡನ ಶ್ರೀಪಾದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ ಹಾಡುವಾಗ ರಾಜ ಕೇಶರಾಜ ಪ್ರೇಯ ಕಾಮಿನಿ ಬೇಡು ಮೌನವಾ ಗುಣಭೂಷಿಣೇ ಮನ ಮೋಹಿನಿ ಪ್ರಿಯ ಕಾಮಿನೇ ಬೇಡು ಮೌನವಾ ಪ್ರಿಯ ಕಾಮಿನೇ ಕಾಮಿನೇ ಬೇಡು ಮೌನವಾ ಪ್ರಿಯ ಕಾಮಿನೇ
ಮೋಹಿನಿ ಪ್ರಿಯ ಕಾಮಿನಿ ಬಿಡು ಮೌನವಾ ಪ್ರಿಯ ಕಾಮಿನಿ ಬಿಡು ಮೌನವಾ ಪ್ರಿಯ ಕಾಮಿನಿ ಒಮ್ಮೆ ಚಪ್ಪಾಳೆ ಹಾಕ್ರಿ ಇವ್ರಿಗೆ. ಸುಗೋಮಲೆ ಸುವಿಚಾರ ಫಲೆ ಸುಗೋಮಲೆ ಸುವಿಚಾರ ಫಲೆ ಮಣಿಹಾರ ಲೀಲೆ ವನಿತಾಮಣಿ ಪ್ರಿಯ ಕಾಮಿನಿ ಬಿಡು ಮೌನವಾ ಪ್ರಿಯ ಕಾಮಿನಿ ಸುಕೋಮಲೆ ಸುವಿಚಾರ ಬಲೆ ಸುಕೋಮಲೆ ಸುವಿಚಾರ ಬಲೆ ಮಣಿಹಾರ ಲೀಲೆ ವನಿತಾಮಣಿ ಪ್ರಿಯ ಕಾಮಿನಿ ಪ್ರಿಯ ಕಾಮಿನಿ ಕಾಮಿನಿ ಕಾಮಿನಿ. ಸ್ವಾಮಿ ಹೇಳು ಪ್ರಿಯೆ. ಕೇಶಿರಾಜ ಹೆಂಡತಿಗೆ ಕೇಳ್ತಾ ಇದ್ದಾನೆ, ಹೇಳು ಪ್ರಿಯೆ, ಮದುವೆಯಾದಾಗಿನಿಂದ ನಾನು ಬಂದು ಇಷ್ಟು ದಿನವಾಯಿತಲ್ಲ, ನಿಮ್ಮಲ್ಲಿ ಏನು ಕೇಳಿಯೇ ಇಲ್ಲ. ಅದಕ್ಕಾಗಿ ನನ್ನದೊಂದು ಸಣ್ಣ ಆಸೆ. ಏನು? ಹೇಳ್ತೀವಿ, ಏನು ಬೇಕು ಕೇಳು. ಏನಿಲ್ಲ, ನಾನು ಕೇಳಿದ ಮಾತನ್ನು ನಡೆಸಿಕೊಡ್ತೇನೆ ಅಂತ ಪ್ರಮಾಣಿಸಿ. ಆಗಲಿ, ಕೇಳು. ಆಗ ರಾಣಿ ನೀಲಾಂಬಿಕಾದೇವಿ ಕೇಶಿರಾಜನಿಗೆ ಕೇಳ್ತಾ ಇದ್ದಾಳೆ, ಚನ್ನ ಬಸವಣ್ಣ, ಅಣ್ಣ ಬಸವಣ್ಣ, ಅಲ್ಲಮ ಪ್ರಭುವಾದಿಗಳು ಪೂಜಿಸಿಕೊಂಡು ಲಿಂಗವ ಧನ್ಯ ತಾಭಾವದಿಂದ ಕಂಡ ಸ್ಥಾನ ಕಲ್ಯಾಣದ ತ್ರಿಪುರಾಂತಕೇಶ್ವರ ದೇವಸ್ಥಾನದ ಮುಂದೆ ಇರುವ ಕೆರೆಯಲ್ಲಿ ಸ್ನಾನವು ಮಾಡಿ ನಿನ್ನ ಕೊರಳಲ್ಲಿರುವ ಲಿಂಗವನ್ನ ಪೂಜಿಸಬೇಕೆಂಬುವ ಬಲು ಆಸೆ ನನಗೆ. ಇಂಥ ಆಸೆ ಇರಬೇಕು. ಇದಕ್ಕೆ ಮಹದಾಸೆ ಅಂತಾರ, ಎಂಥವರ ಕೇಳಿದ್ರೆ ಅಳಿಯಾಸೆ ಅಂತಾರ. ಆಯಿತು, ಏನು ಮಹಾ, ನಡೆ ಹೋಗೋಣ ಅಂತ ಕೇಶಿರಾಜ ಶಬ್ದಮಣಿ ದರ್ಪಣವೆಂಬ ಗ್ರಂಥವನ್ನು ಬರೆದ ಕೇಶಿರಾಜ ಕಲ್ಯಾಣ, ಬೀದರ ಜಿಲ್ಲೆಯ ಕಲ್ಯಾಣಕ್ಕ ಕರೆದುಕೊಂಡು ಬರ್ತಾ ಇದ್ದಾನೆ ಹೆಂಡತಿಯನ್ನ. ಆಗ ಸಾಮೂಹಿಕವಾಗಿ ದಿನನಿತ್ಯ ಲಿಂಗ ಪೂಜಾ ಮಾಡ್ತಿದ್ದರು. ಎಲ್ಲಿ? ಕೊಂಡಗುಳಿಯೊಳಗೆ. ಆಗ ಭಕ್ತರೆಲ್ಲರೂ ಸೇರಿದ್ರಲ್ಲ, ಸ್ವಾಮಿ ಪ್ರಭುವೇ ನಿಮ್ಮ ಜೊತೆ ನಾವು ಬರ್ತೀವಿ, ಕರ್ಕೊಂಡು ಹೋಗ್ರಿ ಅಂತಂದು ಎಲ್ಲರೂ ಸೇರಿ ಬಂದಿದ್ದಾರೆ. ಆ ತ್ರಿಪುರಾಂತಕೇಶ್ವರ ಕೆರೆಯಲ್ಲಿ ಸ್ನಾನವನ್ನು ಮಾಡಿ ಲಿಂಗ ಪೂಜೆಯನ್ನು ಮಾಡಿಕೊಳ್ಳೋದಕ್ಕೆ ಎಲ್ಲರೂ ಸನ್ನಾಹರಾಗಿದ್ದಾರೆ. ಲಿಂಗ ಕರದಲ್ಲಿ ಇದೆ. ನಮ್ಮ ರಾಜ ಲಿಂಗವನ್ನು ಭಕ್ತಿಯಿಂದ ಪೂಜಿಸುವುದಕ್ಕಾಗಿ ಬಕುಳ ಪುಷ್ಪ, ದೇವಕಣಗಲಿಯ ಪುಷ್ಪಗಳನ್ನ ತೆಗೆದುಕೊಂಡು ಪೂಜಿಸಲಿ ಅಂತ ಅನೇಕ ಕುಸುಮಗಳನ್ನ ಪಾತ್ರೆಯಲ್ಲಿ ತಂದಿಟ್ಟಿದ್ದಾರೆ ಮಡಿಯಿಂದ. ಆಗ ಆ ಕುಸುಮಗಳನ್ನು ಲಿಂಗಕ್ಕೆ ಏರಿಸಿದಾಗ ಆಕಾಶದಂಗಳದಲ್ಲಿ ಒಂದು ಹದ್ದು, ಹಸಿದ ಹದ್ದು ಈ ಕೆಂಪು ಕುಸುಮಗಳನ್ನು ನೋಡಿ ಅದರ ಪಕ್ಕ
ಪಕ್ಕದಲ್ಲಿರುವ ಬಿಳಿಯ ದೇವಗಣಗಲಿಯ ಹೂಗಳನ್ನು ನೋಡಿ ಇದು ಮಾಂಸವೆಂದೇ ಭ್ರಮಿಸಿ ಹಾರಿ ಬಂದಿದ್ದೆ ಮಾಂಸದ ತುಕುಡಿ ಎಂದು ಹೂವಿನ ಜೊತೆಯಲ್ಲಿ ಏಕಾಂತದಲ್ಲಿ ಲಿಂಗವನ್ನಿಡಿದಿಟ್ಟಿಯನ್ನಿಟ್ಟು ನೋಡುವ ಸಮಯದಲ್ಲಿ ಪಕ್ಕನೆ ಹಾರಿ ಬಾಯಿಯಲ್ಲಿ ಹಿಡಿದುಕೊಂಡು ಲಿಂಗ ಸಮೇತ ಹಾರಿ ಹೋಗಿಬಿಡತು. ಆಗ ರಾಜನ್ ರಾಜನ್ ಪ್ರಭಾ ಕರದಿಷ್ಟಲಿಂಗವು ನಿಮ್ಮ ನಗಲಿದೆ ಹೇ ದೇವಾ, ಕಣ್ತೆರೆದು ಒಮ್ಮೆ ನೋಡು ಕಾಣು ಲಿಂಗಮಾಯ ಲಿಂಗಮಾಯ. ಕಣ್ತೆಗೆದು ನೋಡಿದ ನನ್ನ ರಾಜ್ಯದಲ್ಲಿಯೇ ನಾನಿದ್ದರೆ ಈ ಅವಘಡವು ಆಗುತ್ತಿಲ್ಲ, ಆಗುತ್ತಿರುತ್ತಿದ್ದಿಲ್ಲ. ಅಲ್ಲಿಂದ ಇಲ್ಲಿಗೆ ಬಂದು ಕರದಲ್ಲಿ ಲಿಂಗವ ಹಿಡಿದು ಪೂಜಿಸುವಾಗ ಹದ್ದೊಂದು ಕದ್ದೊಯ್ಯದೇ ಲಿಂಗವನು. ವಿಧಿಯೇ ಪಾಪು ವಿಧಿಯೇ ನಿನಗೆ ಬಲ್ಲಿದವರು ಇದಿರಾರು. ಲಿಂಗವಾಯಾತ ಸರ್ವಂ ನಾಸ್ತಿ. ಲಿಂಗ ಕಳ್ಕೊಂಡ ಮೇಲೆ ಪ್ರಾಣವೇ ಬಿಡಬೇಕಲ್ಲ ಅಂತ ಅಗ್ನಿ ಹೊಂಡವನ್ನು ನಿರ್ಮಿಸಿ ಅಗ್ನಿಯಲ್ಲಿ ಬಿದ್ದು ದಗ್ಧವಾಗಿ ಹೋಗಿಬಿಡಬೇಕು, ಸುಟ್ಟು ಹೋಗ್ಬೇಕು ಅನ್ನುವಾಗ ಅವನ ಹೆಂಡತಿ, ಹಾಗಾದರೆ ಗಂಡನು ಹಸುನೀಗಿದರೆ ನನಗೇನು ಉಳಿದೀತು ಕಿಮ್ಮತ್ತು, ನಾನು ಹಾರುತ್ತೇನೆ ಎಂದಾಗ ಒಬ್ಬ ವೃದ್ಧ ಜಂಗಮನಿದ್ದ. ಅದರಲ್ಲಿ ವಯೋವೃದ್ಧನಾದ ಜ್ಞಾನ ವೃದ್ಧನಾದ ಜಂಗಮ ಹೇಳ್ತಾ ಇದ್ದಾನೆ, ನಿತ್ಯವೂ ಪ್ರಭುವೇ, ನಿತ್ಯವೂ ಲಿಂಗ ಪೂಜವನ್ನ ಮಾಡುವ ನೀವು, ಲಿಂಗ ಪೂಜಿಸುವ ನೀವು ಭಕ್ತಿಯಿಂದ ಬಾರಾಲಿಂಗವೇ ಎಂದು ಕರೆ. ಅಂದೊಮ್ಮೆ ಕಳೆದುಕೊಂಡ ನುಲಿಯ ಚಂದಯ್ಯ ಹಳ್ಳದಲ್ಲಿ ಹರಿದು ಹೋದ ಲಿಂಗವನ್ನ ಬಾಯೆಂದು ಕರೆದರೆ ಬರಲಿಲ್ಲವೇ ಪ್ರಭುವೇ? ಕರಲಿಂಗವನ ಅಂದಾಗ ಆಗಲಿ ಅಂತ ಭಕ್ತಿಯಿಂದ ಬಾರ ಲಿಂಗವೇ ತೋರಾ ಅಂಗವಾ ಪ್ರಭುವೇ ಬಾರಾ ಲಿಂಗವೇ ಬಾರಾ ಲಿಂಗವೇ. ಕರುಣಾಳು ಬಾರ ವರ ಶಂಕರ ಬಾರ ಭಾವಲಿಂಗವೇ ಬಾರ ಪ್ರಾಣಲಿಂಗವೇ ಬಾರ ಬಾರ. ಅಯ್ಯೋ ಪರಮಾತ್ಮ ಬಾ ಎಂದು ಕರೆದರೆ ಆಕಾಶದಂಗಳದಲ್ಲಿದ್ದ ಹದ್ದಿಗೆ ಇದು ಮಾಂಸವಲ್ಲ, ನಾನು ತಂದಿದ್ದು ಸುಳ್ಳಾಯಿತು ಅಂತ ಆಕಾಶದಲ್ಲಿಯೇ ಹೊತ್ತೊಯ್ದಿತ್ತಲ್ಲ ಅಲ್ಲಿಂದಲೇ ಬಾಯಿ ಬಿಟ್ಟರೆ ಬಾಯಿಯಿಂದ ನೇರವಾಗಿ ಲಿಂಗ ಸೂತ್ರ ಪಿಡಿದ ಲಿಂಗ ನೆಲಕ್ಕೆ ಬೀಳಬಾರದೆಂಬ ನಿಯಮವಿದೆ. ಬಾರಾ ಪ್ರಭುವೇ ಬಾರಾ ಲಿಂಗವೇ ಎಂದಾಗ ಕೈ ಚಾಚಿದ ಕೇಶಿರಾಜನ ಅಂಗೈಯಲ್ಲಿ ಬಂದು ಪೀಠಸ್ಥವಾಗಿದೆ. ಸಾಂಭಜೈ ನಮಃ ಪಾರ್ವತೇ. ಹೀಗೆ ಲಿಂಗವ ಪೂಜಿಸುವ ಸದ್ಭಕ್ತ ಸುಶೀಲರಾದ ಸಮಸ್ತ ಮಹಾನ್ ತಂದೆ ತಾಯಂದಿರೇ, ಬ್ರಾಹ್ಮಣೋ ಕ್ಷತ್ರಿಯೋ ವೈಶ್ಯೋ ಶೂದ್ರವಾ ಪ್ರತಿಲೋಮಜಃ ಪೂಜಯೇತ್ ಸತತಂ ಲಿಂಗಂ ತತ್ ಮಂತ್ರೇಣ ಸಾದರಂ ಕಿಂ ಬಹುತ್ಕೇನ ಮುನಯಃ ಸ್ತ್ರೀಣಾಮಪಿ ತಥಾನ್ಯತಃ ಅಧಿಕಾರೋ ಅಸ್ತಿ ಸರ್ವೇಷಾಂ ಶಿವಲಿಂಗಾರ್ಚನೆ ದ್ವಿಜಯ.
ಯಾರೇ ಆಗಲಿ ಕೊರಳಲ್ಲಿ ಲಿಂಗ ಕಟ್ಕೊಂಡವರು ಮತ್ತು ಪೂಜೆ ಮಾಡ್ತಾರ. ನಮ್ಮ ಧರ್ಮ ನಾವು ಕಟ್ಕೊಳಕ್ ನಮಗೆ ಬ್ಯಾಡ್ ಅಂದಾರ. ನಾವೇನ್ ಮಾಡಬೇಕು ಅಂದ್ರೆ, ಕಟ್ಟಲಿಲ್ಲ ಒಂದರು ಪ್ರತಿಷ್ಠಾಪಿಸಿದ ಲಿಂಗಕ್ಕಾದರೂ ಹೋಗಿ ವಂದಿಸಿದರೆ ಸಾಕು, ನಮಸ್ಕರಿಸಿದರೆ ಸಾಕು, ಪರಶಿವನು ಒಲಿದು ಹಿಂದೆಯೇ ಬರುವ, ನಮ್ಮ ಹಿಂದೆಯೇ ಬರುವ. ಅಮ್ಮ ಪಿಡ್ಡವ್ವೆಯ ದೋಸೆಯ ತಿನ್ನೋದಕ್ಕೆ ಒಡ್ಡು ಹೊರದಕ್ಕೆ ಬಂದ. ಸೊಲ್ಲಾಪುರದ ಸಿದ್ಧರಾಮನ ಆ ಕೆರೆ ಕಟ್ಟುವಾಗ ಪಿಡ್ಡವ್ವೆ ಎಂಬ ಮಹಾತಾಯಿ ಭಾಳ ಚಲೋ ದೋಸೆ ಮಾಡ್ತಿದ್ಲು. ಭಾಳ ಚಲೋ ದೋಸೆ ಮಾಡ್ತಿದ್ಲು. ದೋಸೆ ತಿನ್ನುವ ಆಸೆಗಾಗಿ ಶಿವನು ಆಕೆಯ ಆಳಿನಾಳಾಗಿ ಕೆಲಸ ಮಾಡಿದ. ಹೂವ ತರುವರ ಮನೆಗೆ ಹುಲ್ಲ ತರುವ ಅವ ಗಿರಿಜಾವಲ್ಲಭ, ಅವನಿಗೆ ಇನಿತಿಲ್ಲ ಗರ್ವ. ಆದ್ದರಿಂದ ನಾವು ನೀವುಗಳೆಲ್ಲ ಯಾವನು ಲಿಂಗ ಪೂಜಕನಾಗಿರ್ತಾನೆ ಅವನು ಕನಿಷ್ಠ ತರಗತಿಯಲ್ಲಿ ಹುಟ್ಟಿದರೂ ಅವನು ದೇವನಾಗುತ್ತಾನೆ ಎಂಬುವಂತಹದ್ದು ಶಿವಪುರಾಣದ ವಿಶೇಷವಾದ 21ನೆಯ ವಿದ್ಯೇಶ್ವರ ಸಂಹಿತೆಯ 39ನೆಯ 40ನೆಯ ಶ್ಲೋಕ. ನಿಮ್ಮ ಹೃದಯದ ಅಂಗಳದ ಪ್ರಾಣಲಿಂಗಕ್ಕೆ ಇವತ್ತು ಅರ್ಪಣ. ನಾಳೆಯ ದಿವಸ ಯಾವ ವಿಷಯ ಅಂತ ಕೇಳಿದರೆ ನಾರದನ ಗರ್ವಭಂಗ. ನಾರದನಿಗೂ ಕೂಡ ಗರ್ವ ಬಂದಿತ್ತು. ಯಾವ ನಾರದನ ಗರ್ವಭಂಗ ಅನ್ನುವಂತಹ ವಿಶೇಷವಾದ ಸಂಚಿಕೆಯೊಂದಿಗೆ ನಿಮ್ಮ ಜೊತೆಯಲ್ಲಿರ್ತೇವೆ. ಬಹಳ ಪ್ರಿಯವಾಗಿ ಕೇಳ್ರಿ, ಇದು ಸಿಗುವಂತಹದ್ದಲ್ಲ. ಇಂತಹ ಮಹಾನ್ ಪುರಾಣಗಳನ್ನು ಹೇಳೋರು ಸಿಗೋದು ಕನಿಷ್ಠ. ಆದ್ದರಿಂದ ನಿಮ್ಮೆಲ್ಲರಲ್ಲಿ ಒಂದು ವಿನಮ್ರ ವಿನಂತಿ, ಯಾರು ಬರುವಾಗ ಒಬ್ರು ಕೇಳೋರನ್ನ ಕರ್ಕೊಂಬರ್ರಿ, ರಮೇಶ್ ಕರ್ಕೊಂಬರ್ರಿ. ಎಲ್ಲರೂ ಸಿನಿಮಾಕ್ಕೆ ಹೋಗ್ಬೇಕಾದ್ರೆ ಪೂರೈ ಚಟ್ನಿ ತಿನ್ನಿಸಿ ಕರ್ಕೊಂಬರ್ತೀರಲ್ಲ, ಹೋಗಣ್ರಲ್ಲೇ ಪಿಕ್ಚರ್ ಭಾಳ ಚಲೋ ಐತಿ ಅಂತ. ಹಂಗೆ ಎಲ್ಲಿಯೂ ಕೂಡ ಕರೆದು ಪಕ್ಕದಲ್ಲೊಬ್ಬರನ್ನ ತಂದು ಕೂಡಿಸಿ ಕೇಳಿಸಿದ್ರೆ ಕೋಟಿ ಆಕಳವನ್ನು ದಾನ ಮಾಡಿದಷ್ಟು ಪುಣ್ಯ ಅಂತ ವ್ಯಾಸರು ಹೇಳ್ಯಾರ. ಅದಕ್ಕೆ ಇದನ್ನ ಬಹಳ ಪ್ರೀತಿಯಿಂದ ಆಸ್ವಾದಿಸಿರಿ ಅಂತ ಹೇಳ್ತಾ, ನಾಳೆಯ ದಿವಸ ಯಾವ ರುದ್ರ ಸಂಹಿತೆ, ಒಂದು ಸಂಹಿತೆ ಮುಗೀತು. ಈಗ ಯಾವ ಸಂಹಿತೆ? ವಿದ್ಯೇಶ್ವರ ಸಂಹಿತೆ ಮುಗೀತು. ಒಟ್ಟು 7 ಖಂಡಗಳದಾವ. ಅದರೊಳಗೆ ವಿದ್ಯೇಶ್ವರ ಸಂಹಿತೆ ಮುಗಿದು ಇವತ್ತು. ನಾಳೆ ಬರುವಂತಹದ್ದು ಭಾಳ ಸುಂದರವಾದ ಕಥೆಗಳು ಬರ್ತವೆ. ರುದ್ರ ಸಂಹಿತೆ ಅದರೊಳಗೆ ನಾಳೆ ಶ್ರೀಮತಿಯ ಸ್ವಯಂವರ ಅಂದ್ರೆ ನಾರದನ ಗರ್ವಭಂಗ. ಅದನ್ನು ನಾವು ನೀವುಗಳು ಕೇಳಿ ಆನಂದ ಪಡುವ ಕಾಲ. ಇಷ್ಟೆಲ್ಲ ವಿದ್ಯೆಯನ್ನು ಕಲಿಸಿದ ಗುರುಪುಟ್ಟರಾಜ ಅಪ್ಪ ಅವರು ನಮಗೆ ಅವ್ರ ಪಾದಕ್ಕೆ ಭಕ್ತಿಯಿಂದ ನಿವೇದನೆಯ ಮಾಡಿ ಬಹಳ ಪ್ರೀತಿಯಿಂದ ನಮ್ಮ ವಿದ್ಯಾರ್ಥಿ ಗೆಳೆಯರು ಮತ್ತು ಶ್ರೀ ಮಠದವರು ನಮ್ಮನ್ನು ಜೋಪಾನ ಮಾಡ್ತಾ ಇದ್ದಾರೆ. ನಮ್ಮ ಅಂಗವಿಕಲರು, ಇವರು ಅಂಧರು ಆದರೂ ಬಹಳ ಪ್ರೀತಿಯಿಂದ ಅಮೃತ ಸಮಾನವಾದ ತುತ್ತನ್ನು ನೀಡಿ ಜೋಪಾನ ಮಾಡಿ ಈ ವೇದಿಕೆಯನ್ನು ಕರುಣಿಸಿಕೊಟ್ಟ ಶ್ರೀಶೈಲ ಸನ್ನಿಧಾನದ ಮಹಾತ್ಮರಾಗಿರುವ ಜಗದ್ಗುರು ಸನ್ನಿಧಾನವಾದ ಶ್ರೀ 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 1008 ಡಾಕ್ಟರ್ ಚನ್ನ ಸಿದ್ಧರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಂಗಳ ಪಾದ ಕಮಲಗಳಿಗೆ ನುಡಿ ನೈವೇದ್ಯವನ್ನಾಗಿ ಇವತ್ತಿನ